ಪ್ರಾರಂಭಿಸೋಣ. ಕೂಡಿ ಬಂದಿರುವ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಪ್ರಿಯರೇ. ನಾವು ಈ ದಿನ ಒಂದು ಚಿಕ್ಕ ಅಂಶವನ್ನು ಮಾತನಾಡಿಕೊಳ್ಳಲು ಹೋಗೋಣ. ಮಾತನಾಡುವ ಮುಂಚೆ ಪ್ರಾರ್ಥನೆಯೊಂದಿಗೆ ನಮ್ಮ ಕೂಟವನ್ನು ಪ್ರಾರಂಭಿಸೋಣ. ಕಣ್ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ಮಹಿಮೆಯಾಗಲಿ. ಅಪ್ಪ ತಂದೆಯೇ, ವಿಶೇಷವಾಗಿ ಈ ಬೆಳಗಿನ ಜಾವಕ್ಕಾಗಿ ನಿನಗೆ ವಂದಿಸುತ್ತೇನಪ್ಪ. ಹೌದು ಸ್ವಾಮಿ, ಇನ್ನೊಂದು ದಿನವನ್ನು ನಮಗೆ ಕೂಡಿಸಿಕೊಟ್ಟು ಜೀವಂತರ ಪಟ್ಟಿಯಲ್ಲಿ ಇಟ್ಟು ಅಪ್ಪ ಸಜೀವರಾಗಿ ಇಟ್ಟು ಈ ಕೂಟದಲ್ಲಿ ಭಾಗವಹಿಸುವಂತ ಮಹಾಕೃಪೆಯನ್ನು ದಯಪಾಲಿಸಿದ್ದೀಯಪ್ಪ. ಅದಕ್ಕಾಗಿ ಸ್ತೋತ್ರ. ಬಂದಿರುವ ನಿನ್ನ ಮಕ್ಕಳು ಕರ್ತನೆ, ಎಲ್ಲರನ್ನೂ ಕರ್ತನೆ ಪ್ರೀತಿಪೂರ್ವಕವಾಗಿ ನೀನು ಆಹ್ವಾನಿಸಿ ಅಪ್ಪ ನಿನ್ನನ್ನು, ನಿನ್ನ ಮನಸ್ಸನ್ನು ತಿಳಿದುಕೊಳ್ಳಲು ಕೊಟ್ಟಂತ ಈ ಅವಕಾಶಕ್ಕಾಗಿ ನಿನಗೆ ವಂದಿಸುತ್ತೇನೆ ತಂದೆಯೇ. ಅಪ್ಪ ವಿಶೇಷವಾಗಿ ಈ ಮುಂಜಾನೆ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಹೇಳುವಾಗ ಕರ್ತನೆ ಅಪ್ಪ, ನನಗೆ ಪವಿತ್ರಾತ್ಮನ ಸಹಾಯವನ್ನು ಕೊಟ್ಟು ನೀನು ಕೇಳುವಂತ ನಿನ್ನ ಮಕ್ಕಳಿಗೆ ಬೇಕಾದ ಸಾತ್ವಿಕತೆ ಮತ್ತು ವಿವೇಕ ಜ್ಞಾನವನ್ನು ದಯಪಾಲಿಸಿ ಅಪ್ಪ, ವಾಕ್ಯಗಳನ್ನು ಹೇಳಿ ಕೇಳಿ ಹಾಗೆ ಮರೆತು ಬಿಡದೆ ವಾಕ್ಯಾನುಸಾರವಾಗಿ ಜೀವಿಸುವಂತೆ ನಮ್ಮೆಲ್ಲರನ್ನು ನಿಮ್ಮ ಹಸ್ತಕ್ಕೆ ಒಪ್ಪಿಸುತ್ತಿದ್ದೇನಪ್ಪ. ಎಲ್ಲವನ್ನು ಅಪ್ಪ ಆದಿಯಿಂದ ಅಂತ್ಯವರೆಗೂ ನೀನೇ ಜೊತೆ ಇದ್ದು ನಡೆಸಬೇಕೆಂದು ಬೇಡಿಕೊಳ್ಳುತ್ತೆ. ಈ ಚಿಕ್ಕ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ಮುದ್ದಾದ ನಾಮದಲ್ಲಿ ಬೇಡಿ ಬಂದಿರುವೆ ನನ್ನ ತಂದೆಯೇ, ಆಮೇನ್. ಎಲ್ಲರಿಗೂ ಮತ್ತೊಮ್ಮೆ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು ಪ್ರಿಯರೇ. ನಾನು ಈ ದಿನ ವಂದನೆಗಳು. ಈ ದಿನ ನಾನು ಮಾತನಾಡುವಂತ ವಿಷಯ, ಹೊತ್ತ ಗರ್ಭವು ಧನ್ಯವೋ, ಹೊರದ ಗರ್ಭವು ಧನ್ಯವೋ. ಇನ್ನೊಮ್ಮೆ ಹೇಳ್ತೇನೆ, ಹೊತ್ತ ಗರ್ಭವು ಧನ್ಯವೋ, ಹೊರದ ಗರ್ಭವು ಧನ್ಯವೋ. ಈ ಅಂಶವನ್ನು ಸುಮಾರು ಸಾರಿ ಮಾತಾಡಿದ್ದಾರೆ, ಎಲ್ಲ ದೇವಸೇವಕರು ಮಾತಾಡಿದ್ದಾರೆ. ಆದರೂ ಮತ್ತೊಮ್ಮೆ ನಾನು ಇದನ್ನು ಮೆಲುಕು ಹಾಕಲು ಪ್ರಯತ್ನಿಸ್ತಾ ಇದ್ದೇನೆ. ಈ ಅಂಶವನ್ನು ಮಾತಾಡುವ ಉದ್ದೇಶ ಏನಂದ್ರೆ, ನಮ್ಮ ಸಮಾಜದಲ್ಲಿ, ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಮಕ್ಕಳನ್ನು ಹೆರ್ತಾ ಇದ್ದಾರೆ. ಅನೇಕರಿಗೆ ದೇವರು ಮಕ್ಕಳನ್ನು ಕೊಟ್ಟಿಲ್ಲ. ಎರಡು ರೀತಿಯ, ಎರಡು ಭಾಗವಾಗಿ ನಾವು ನೋಡ್ಬೋದು, ಮಕ್ಕಳಿದ್ದವರು, ಮಕ್ಕಳಿಲ್ಲದವರು. ಆದ್ರೆ ಮಕ್ಕಳು ಇದ್ದವರು ಹೆಚ್ಚಿಸಿಕೊಳ್ಳಕ್ಕೂ ಏನಿಲ್ಲ, ಮಕ್ಕಳು ಇಲ್ಲದವರು ತಗ್ಗಿಸಿಕೊಳ್ಳಕ್ಕೂ ಏನೂ ಇಲ್ಲ, ಅಂದ್ರೆ ಬಾಧೆ ಪಡಲು ಏನೂ ಇಲ್ಲ. ಇಲ್ಲಿ ಮಕ್ಕಳು ಅನ್ನೋದು ಗರ್ಭಫಲವು ಯೆಹೋವನಿಂದಲೇ ಅಂತ ನಾವು ಹೇಳ್ತೀವಿ ಅಲ್ವಾ. ದೇವರ ಕೃಪೆಯಿಂದ ಮಾತ್ರನೇ ಗರ್ಭಫಲವು ಬರಲು ಸಾಧ್ಯ. ಆದ್ರೆ ಈ ಪ್ರಪಂಚದಲ್ಲಿ ಯಾರಾದ್ರೂ ಮಕ್ಕಳಾಗಿಲ್ಲ ಅಂದ್ರೆ ಅವರಿಗೆ ಶಾಪಗ್ರಸ್ತರು ಅಂತಾರೆ, ಬಂಜೆ ಅಂತಾರೆ, ಅವರಿಗೆ ನಿಂದಿಸ್ತಾರೆ. ಆದ್ರೆ ದೇವರು ಗರ್ಭ ತೆರೆಯದೆ ಯಾರಿಗೂ ಗರ್ಭಫಲ ಸಿಗುವುದಿಲ್ಲ. ಅದು ಮನುಷ್ಯ ಕಲ್ಪಿತವಾಗಿ ಅಲ್ಲ. ವಿಜ್ಞಾನಿಗಳು, ಡಾಕ್ಟರ್ಗಳು ಗಂಡಸಿನಲ್ಲಿ ಗಂಡಿನಲ್ಲಿ ಹೆಣ್ಣಿನಲ್ಲಿ ಏನಾದರೂ ಅವಯವಗಳಲ್ಲಿ ತೊಂದರೆ ಇದ್ರೆ ಅಥವಾ ಒಳಗಡೆ ಗರ್ಭಕೋಶದಲ್ಲಿ ತೊಂದರೆ ಇದ್ರೆ ಮಕ್ಕಳಾಗುವುದಿಲ್ಲ ಅಂತ ಅವ್ರು ಹೇಳ್ತಾರೆ. ಆದ್ರೆ ಯಾವುದೇ ತೊಂದರೆ ಇರಬಹುದು, ಇಲ್ಲದೆ ಇರ್ಬೋದು, ಅದು ಬಹುಮಾನ. ಗರ್ಭಫಲ ಅನ್ನೋದು ದೇವರ ಸ್ವಾಸ್ಥ್ಯ. ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಮಾತನಾಡೋಣ. ಇಲ್ಲಿ ನಾವು ಮುಖ್ಯವಾಗಿ ಯೇಸು ಕ್ರಿಸ್ತರು ಆಡಿದ ಒಂದು ಮಾತನ್ನು ಮತ್ತು ಸಾಮಾನ್ಯ ಸ್ತ್ರೀಯರು ಒಂದು ಆಡಿದ ಮಾತನ್ನು ನಾವು ಮೊದಲು ನೆನಪು ಮಾಡಿಕೊಂಡು ಆ ವಾಕ್ಯ ಭಾಗವನ್ನು ಓದಿಕೊಂಡು ನಾವು ಪಾಠ ಭಾಗದಲ್ಲಿ ಹೋಗೋಣ ಪ್ರಿಯರೇ. ಮೊದಲನೇದಾಗಿ ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 27-28 ಎರಡು ವಾಕ್ಯವನ್ನು ಓದೋಣ ಪ್ರಿಯರೇ. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 27-28. ಜನರು ಸ್ತ್ರೀಯರು ದೊಡ್ಡ ಗುಂಪಾಗಿ ಆತನ ಹಿಂದೆ ಬಂದರು. ಆ ಸ್ತ್ರೀಯರು ಎದೆ ಬಡ್ಕೊಳ್ಳುತ್ತಾ ಆತನ ವಿಷಯದಲ್ಲಿ ಗೋಳಾಡುತ್ತಾ ಇದ್ದರು. ಯೇಸು ಅವರ ಕಡೆಗೆ ತಿರುಗಿಕೊಂಡು, ಯೆರೂಸಲೇಮಿನ ಸ್ತ್ರೀಯರೇ, ನನಗೋಸ್ಕರ ಅಳಬೇಡಿರಿ, ನಿಮಗೋಸ್ಕರವೂ ನಿಮ್ಮ ಮಕ್ಕಳಿಗೋಸ್ಕರವೂ ಅಳಿರಿ. ಯಾಕಂದರೆ ಬಂಜೆಯರು, ಬಸುರಾಗದವರು, ಮೊಲೆ ಕುಡಿಸದವರು ಧನ್ಯರು ಎಂದು ಜನರು ಹೇಳುವ ದಿವಸಗಳು ಬರುತ್ತವೆ. ಆ ಕಾಲದಲ್ಲಿ ಥ್ಯಾಂಕ್ ಯು. ಇಲ್ಲಿ ನಾವು ಲೂಕನ ಬರೆದ ಸುವಾರ್ತೆ 23ರಲ್ಲಿ 27-29 ಓದ್ಕೊಂಡಾಗ ನಮಗೆ ಇಲ್ಲಿ ಯಾಕಂದರೆ ಬಂಜೆಯರು, ಬಸರಾಗದವರು, ಮೊಲೆ ಕುಡಿಸದವರು ಧನ್ಯರು ಎಂದು ಜನರು ಹೇಳುವ ದಿವಸ ಬರುತ್ತದೆ ಅಂತ ಹೇಳಿ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ. ಅಂದ್ರೆ ಮಕ್ಕಳಿಲ್ಲದವರು ಧನ್ಯರು ಅನ್ನುವಂತ ಒಂದು ಭಾಗವನ್ನು ನಾವು ಇಲ್ಲಿ ನೋಡ್ಬೋದು, ಯೇಸು ಸ್ವಾಮಿ ಹೇಳಿದ ಮಾತು. ಅದೇ ರೀತಿ ಎರಡನೇದಾಗಿ ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ
27ನೇ ವಾಕ್ಯವನ್ನು ನೋಡೋಣ ಪ್ರಿಯರೇ. 11ನೇ ಅಧ್ಯಾಯ 27ನೇ ವಾಕ್ಯ. ಆತನು ಈ ಮಾತುಗಳನ್ನು ಕೇಳುತ್ತಿರುವಾಗ ಜನರಲ್ಲಿ ಒಬ್ಬ ಸ್ತ್ರೀಯು, ನಿನ್ನನ್ನು ಹೊತ್ತ ಗರ್ಭವು ನಿನ್ನ ಕುಡಿದ ಮೊಲೆಗಳ ಧನ್ಯವಾದವುಗಳು ಎಂದು ಕೂಗಿದಳು. ಸಾಕು ಪ್ರಿಯರೇ. ಅಂದ್ರೆ ಇಲ್ಲಿ 2ನೇ ಭಾಗದಲ್ಲಿ ನಾವು ಈ ಮಾತುಗಳನ್ನು ಹೇಳುತ್ತಿರುವಾಗ ಜನರಲ್ಲಿ ಒಬ್ಬ ಸ್ತ್ರೀಯು, ನಿನ್ನನ್ನು ಹೊತ್ತ ಗರ್ಭವು ನೀನು ಕುಡಿದ ಮೊಲೆಗಳು ಧನ್ಯವಾದವುಗಳು ಎಂದು ಕೂಗಿದಳು. ಅಂದ್ರೆ 2 ರೀತಿಯ ವಾಕ್ಯಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಒಂದು ಯೇಸುಸ್ವಾಮಿ ಆಡಿದ ಮಾತು, ಇನ್ನೊಂದು ಸಾಮಾನ್ಯ ಸ್ತ್ರೀ ಆಡಿದ ಮಾತು. ಈ 2 ಮಾತುಗಳನ್ನು ಇಟ್ಕೊಂಡು ಯಾರು ಧನ್ಯರು ಅಂತ ನಾವು ಆಲೋಚನೆ ಮಾಡೋಣ ಸ್ವಲ್ಪ ಹೊತ್ತು. ಮೊದಲನೇದಾಗಿ ಇಲ್ಲಿ ಯೇಸುಸ್ವಾಮಿ ಮಾತನ್ನು ನೋಡಿದಾಗ ಹೆರದ ಗರ್ಭವು ಧನ್ಯರು ಅಂತೇಳಿ ಪ್ರಾಮುಖ್ಯವಾಗಿ ಹೇಳಿದ್ದಾರೆ. ಇಲ್ಲಿ ನಾವು ಹೆರದ ಗರ್ಭವು ಧನ್ಯರು ಅಂತ ಹೇಳಿದ ಸಂದರ್ಭ ಏನು, ದೇವರು ಯಾಕೆ ಈ ಮಾತನ್ನು ಯೇಸುಸ್ವಾಮಿ ಹೇಳಿದ್ರು ಅಂತ ಹೇಳಿ ನೋಡುವಾಗ, ಯೇಸುಸ್ವಾಮಿಯನ್ನು ಸಿಲುಬೆಗೆ ಹಾಕಿದಾಗ ಸಿಲುಬೆಯ ಸಮಯದಲ್ಲಿ ಅನೇಕರು ಯೇಸುಸ್ವಾಮಿಯನ್ನು ಹಿಂಬಾಲಿಸಿ ಅನೇಕ ಸ್ತ್ರೀಯರು, ಅದರಲ್ಲೂ ಸ್ತ್ರೀಯರು ಬಂದು ಗೋಳಾಡ್ತಾ ಇದ್ರು. ಯೇಸುಸ್ವಾಮಿಯ ಸ್ಥಿತಿಯನ್ನು ನೋಡ್ಬಿಟ್ಟು ಗೋಳಾಡ್ತಾ ಇದ್ರು, ಅಳ್ತಾ ಇದ್ರು, ದುಃಖ ಪಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಯೇಸುಸ್ವಾಮಿ ಅವರಿಗೆ ಬಲಗೊಳಿಸುವುದಕ್ಕಾಗಿ ಮಾತನ್ನು ಆಡ್ತಾರೆ. ಏನಂತ ಹೇಳ್ತಾರೆ, ಜನರು ಇಲ್ಲಿ 23ನೇ ಅಧ್ಯಾಯದಲ್ಲಿ 27ನೇ ವಾಕ್ಯವನ್ನು ನೋಡಿದಾಗ, ಜನರು ಸ್ತ್ರೀಯರು ದೊಡ್ಡ ಗುಂಪಾಗಿ ಆತನಿಂದ ಬಂದರು. ಆ ಸ್ತ್ರೀಯರು ಎದೆ ಬಡಿದುಕೊಳ್ಳುತ್ತಾ ಆತನ ವಿಷಯದಲ್ಲಿ ಗೋಳಾಡುತ್ತಾ ಇದ್ದರು. ಯೇಸು ಅವರ ಕಡೆಗೆ ತಿರುಗಿಕೊಂಡು, ಯೆರೂಸಲೇಮಿನ ಸ್ತ್ರೀಯರೇ, ನನಗೋಸ್ಕರ ಅಳಬೇಡಿರಿ, ನಿಮಗೋಸ್ಕರವೂ ನಿಮ್ಮ ಮಕ್ಕಳಿಗೋಸ್ಕರವೂ ಅಳಿರಿ. ಯಾಕೆಂದರೆ ಬಂಜೆಯರು, ಬಸುರಾಗದವರು, ಮೊಲೆ ಕುಡಿಸದವರು ಧನ್ಯರು ಎಂದು ಹೇಳುವ ದಿವಸ ಬರುತ್ತದೆ ಅಂತ ಹೇಳ್ತಾರೆ. ಈ ಮಾತಿನ ಉದ್ದೇಶ, ಯೇಸುಸ್ವಾಮಿ ಕಷ್ಟದಲ್ಲಿದ್ದಾರೆ, ಆ ಸಿಲುಬೆಯ ಮರಣದ ಯಾತನೆಯಲ್ಲಿದ್ದಾರೆ, ಅವರಿಗೆ ಆ ತರ ಹಿಂಸೆಯನ್ನು ಕೊಡ್ತಾ ಇದ್ದಾರೆ. ಅಂತ ಸಮಯದಲ್ಲಿ ಜನಗಳು ನೋಡಿ ಎದೆ ಬಡ್ಕೊಂತ ಅವರನ್ನು ಫಾಲೋ ಮಾಡುವಂತ ಎಷ್ಟೋ ಜನ ಸ್ತ್ರೀಯರು ಹತ್ಕೊಂತ ಅವರ ಹಿಂದೆ ಬಂದಾಗ ಅವರಿಗೆ ಸಮಾಧಾನ ಮಾಡಿ ಏನಂತ ಹೇಳ್ತಿದ್ದಾರೆ, ನನಗೋಸ್ಕರ ಅಳಬೇಡಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಈ ಮಾತನ್ನು ಆಡಿದ್ರು? ಯೇಸುಸ್ವಾಮಿಗೆ ಚೆನ್ನಾಗಿ ಗೊತ್ತು, ನಾನು ಈಗ ಸತ್ರೆ ನನ್ನ ತಂದೆ ನನ್ನನ್ನ ಪರಲೋಕಕ್ಕೆ ಸೇರ್ತಾರೆ, ಅಂದ್ರೆ ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ, ಮತ್ತೆ ನನ್ನ ಎಬ್ಬಿಸಿ ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ ಮಹಿಮೇಶ್ವರದೊಂದಿಗೆ ಅಂತ ಯೇಸುಸ್ವಾಮಿಗೆ ಗೊತ್ತು. ಅದೇ ರೀತಿಯಾಗಿ ಮುಂಬರುವ ಹೆಂಗಸರು ಅಳಾಗ ನಿಮಗೋಸ್ಕರವೂ ನಿಮ್ಮ ಮಕ್ಕಳಿಗೋಸ್ಕರನೂ ಒಡೀರಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ನಮ್ಮ ಕುಟುಂಬಗಳು ರಕ್ಷಣೆ ಹೊಂದಿಲ್ಲ, ನಮ್ಮ ಜೀವನ ಸರಿಯಾಗಿಲ್ಲ. ಆ ಜೀವನವು ಸರಿ ಇಲ್ಲದ ಕಾರಣ ನಾವೇನಾದ್ರು ಸತ್ರೆ ಎಲ್ಲಿಗೆ ಹೋಗ್ತೀವಿ? ನರಕಕ್ಕೆ ಹೋಗ್ತೀವಿ. ಅದನ್ನ ಉದ್ದೇಶಿಸಿ ಇಲ್ಲಿ ಯೇಸುಸ್ವಾಮಿ ಹೇಳ್ತಾರೆ, ನೀವು ನಿಮಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ಅಳಿರಿ. ಯಾಕಂದ್ರೆ ನೀವು ಸರಿಯಾದ ಮಾರ್ಗದಲ್ಲಿ ನಡೀತಾ ಇಲ್ಲ, ನೀವು ಸರಿಯಾದ ಮಾರ್ಗದಲ್ಲಿ ನಡೀಬೇಕಾಗಿತ್ತು, ನಡೀತಾ ಇಲ್ಲ. ಅದಕ್ಕೋಸ್ಕರ ನಿಮ್ಮನ್ನು ನಿಮ್ಮ ಮಕ್ಕಳಿಗೋಸ್ಕರವಾಗಿ ನೀವು ಅಳಿರಿ. ನಾಳೆ ದಿನ ಬಂಜೆಯವರು, ಬಸುರಾಗದವರು ಧನ್ಯರು ಎನ್ನುವಂತ ಕಾಲ ಬರುತ್ತೆ ಅಂತ ಹೇಳಿದ್ರು. ಯಾಕಂದ್ರೆ ಮಕ್ಕಳನ್ನು ಹೆತ್ತವರು ಇವತ್ತು ಸುಖವಾಗಿದ್ದಾರ ಪ್ರಿಯರೇ? ಇಲ್ಲ. ಮಕ್ಕಳನ್ನು ಹೆರದವರು ಏನಾದ್ರೂ ಸುಖವಾಗಿದ್ದಾರಾ? ಅವರು ಇಲ್ಲ. ಅಂದ್ರೆ ಹೆತ್ತವರಿಗೆ ಮಕ್ಕಳನ್ನು ಯಾಕೆ ಹೆತ್ತೇನು ಅಂತ ಹೇಳಿ ಕೊರಗಿನಲ್ಲಿ ಇದ್ದಾರೆ ಕೆಲವರು. ಮಕ್ಕಳನ್ನು ಹೆರುವಲ್ದವರು, ಅಯ್ಯೋ ದೇವ್ರು ನನಗೆ ಯಾಕೆ ಮೋಸ ಮಾಡ್ದ, ನನಗೆ ಮಕ್ಕಳು ಕೊಟ್ಟಿಲ್ಲ ಅಂತ ಕೊರಗಿನಲ್ಲಿ ಇದ್ದಾರೆ. ಆದ್ರೆ ದೇವ್ರು ಯೇಸುಸ್ವಾಮಿ ಹೇಳಿದ ಉದ್ದೇಶವೇ ಇಲ್ಲಿ ಬೇರೆ. ಈಗ ಆ ಉದ್ದೇಶ ಏನಂದ ಆಮೇಲೆ ನಾವು ತಿಳ್ಕೊಳ್ಳೋಣ. ಆದ್ರೆ ಯೇಸುಸ್ವಾಮಿ ಹೇಳ್ತಾ ಇರೋ ಉದ್ದೇಶ ಇಲ್ಲಿ ಕಾಣ್ಬರುವುದೇನೆಂದ್ರೆ, ನೀವು ಮಕ್ಕಳನ್ನು ಮತ್ತು ನಿಮ್ಮನ್ನು ದೇವರ ಮಾರ್ಗದಲ್ಲಿ ಸರಿಯಾಗಿ ನಡೆಸುತ್ತೆ ಹೋದ್ರೆ ನಿಮಗೋಸ್ಕರ ನೀವು ಅಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಸತ್ತಾಗ ನಾವು ನರಕ ಯಾತನೆಗೆ ಹೋಗ್ಬೇಕಾಗುತ್ತೆ. ನನಗೋಸ್ಕರ ಅಳುವ ಅವಶ್ಯಕತೆ ಇಲ್ಲ, ನಾನು ಪರಲೋಕಕ್ಕೆ ಹೋಗ್ತೀನಿ ಅನ್ನುವಂತ ಒಂದು ಇನ್ಫಾರ್ಮೇಶನ್ ಇಲ್ಲಿ ಯೇಸುಸ್ವಾಮಿ ಕೊಡ್ತಾ ಇದ್ದಾರೆ. ಇದು ಅದೇ ರೀತಿಯಾಗಿ ಅದನ್ನ ನಾವು ನೋಡಿದಾಗ ನಮಗೆ ಅನ್ಸುತ್ತೆ ಹೌದು ಅಂತ. ಇನ್ನೊಂದು ಯಾಕೆಂದರೆ ಬಂಜೆಯರು, ಬಸರಾಗದವರು, ಮೊಲೆ ಕುಡಿಸದವರು ಧನ್ಯರು ಎಂದು ಹೇಳುವ ಕಾಲವು ಬರುತ್ತದೆ. ಆಲ್ರೆಡಿ ಬಂದಿದೆ ಅಲ್ವಾ? ಎಷ್ಟೋ ಜನ ಹೇಳ್ತಾರೆ ಮಕ್ಕಳುಗಳು ತುಂಬಾ ಕೆಡುಕನ ವಶದಲ್ಲಿ ಬಿದ್ದು, ಕೆಡುಕತನದಲ್ಲಿ ಯವನಸ್ಥ ಮಕ್ಕಳು ಹಾಳಾಗಿ ಹೋಗಿರುವಾಗ, ಅಥವಾ ವಯಸ್ಸಾದ ಕಾಲದಲ್ಲಿ ತಂದೆ ತಾಯಿಗಳನ್ನು ಮಕ್ಕಳು ಸರಿಯಾಗಿ ನೋಡದ ಕಾಲದಲ್ಲಿ ತಾಯಿ ಆಗ್ಲಿ ತಂದೆ ಆಗ್ಲಿ ಹೇಳ್ತಾರೆ, ಯಾಕಾದ್ರೂ ಇವನಿಗೆ ನನ್ ಜನ್ಮ ಕೊಟ್ನೋ, ಯಾಕಾದ್ರೂ ನೀವ್ ಹೆತ್ನೋ, ಇದನ್ನ ಹೆತ್ತಿಲ್ಲ ಅಂದಿದ್ರೆ ನಾನು ಚೆನ್ನಾಗಿರ್ತಾ ಇದ್ನೇನು
ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ ಒಂದು ನಾಯಿನಾದ್ರೂ ಸಾಕಿದ್ರೆ ಪ್ರೀತಿ ತೋರಿಸ್ತಾ ಇತ್ತೇನೋ. ಆತರ ಇವತ್ತಿನ ಜನ ಜೀವಿತವನ್ನು ನಾವು ನೋಡ್ಬೋದು. ವೃದ್ಧಾಶ್ರಮದಲ್ಲಿ ಓಲ್ಡ್ ಏಜ್ ಹೋಮ್ಗಳಲ್ಲಿ ಇವತ್ತು ವಯಸ್ಸಾದವ್ರನ್ನೆಲ್ಲ ಅಲ್ಲಿ ತಂದು ತುಂಬ್ತಾ ಇದ್ದಾರೆ. ಯಾವ ತಂದೆ ತಾಯಿಯನ್ನು ಸರಿಯಾಗಿ ಮಕ್ಕಳು ಲಾಲನೆ ಪಾಲನೆ ಮಾಡ್ತಾ ಇಲ್ಲ ಒಂದು ವಿಧ ಆದ್ರೆ, ಇನ್ನೊಂದು ತಾಯಿಯಿಂದರು ಸರಿಯಾಗಿ ಮಕ್ಕಳನ್ನು ಬೆಳೆಸದೆ, ತಾಯಿ ತಂದೆಯರು ಮಕ್ಕಳನ್ನು ಸರಿಯಾದ ಮಾರ್ಗದಲ್ಲಿ ಬೆಳೆಸದೆ ಅವರು ಸಫರ್ ಆಗ್ತಾ ಇದ್ದಾರೆ. ಮತ್ತೆ ಮಕ್ಕಳು ಸಹ ನರಕ ಯಾತನೆಗೆ ಅನುಭವಿಸ್ತಾ ಇದ್ದಾರೆ. ಇದಕ್ಕೆ ಕಾರಣವನ್ನು ಮೊದಲೇ ಯೇಸು ಸ್ವಾಮಿ ಈ ವಾಕ್ಯದ ಮೂಲಕ ಹೇಳಿದ್ದಾರೆ. ಅದೇ ರೀತಿ 11ನೇ ವಾಕ್ಯದಲ್ಲಿ ಲೂಕನು ಬರೆದ 11ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ತೆಗೆದು ನೋಡಿದಾಗ, ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ, ಆತನು ಈ ಮಾತುಗಳನ್ನು ಹೇಳುತ್ತಿರುವಾಗ ಜನರಲ್ಲಿ ಒಬ್ಬ ಸ್ತ್ರೀಯು ನಿನ್ನನ್ನು ಹೊತ್ತ ಗರ್ಭವು ನೀನು ಕುಡಿದ ಮೊಲೆಗಳು ಧನ್ಯವಾದವುಗಳು ಎಂದು ಕೂಗಿದಳು. ಸಾಕು ಪ್ರಿಯರೇ. ಇಲ್ಲಿ ಪರಿಸಯರ ಜೊತೆಯಲ್ಲಿ ಯೇಸು ಸ್ವಾಮಿ ಮಾತಾಡ್ತಾ ಇದ್ದಾರೆ. ಪರಿಸಯರು ಅವರ ಇಂದ ಸೂಚಕ ಕಾರ್ಯಗಳನ್ನೆಲ್ಲ ನೋಡ್ಬೇಕು ಅಂತೇಳಿ ಎದುರು ನೋಡ್ತಾ ಇರುವಾಗ, ಇಲ್ಲಿ ಯೇಸು ಸ್ವಾಮಿ ಕೆಲವೊಂದು ಸಾಮ್ಯಗಳ ರೂಪದಲ್ಲಿ ಅವರಿಗೆ ಹೇಳ್ತಾ ಬರ್ತಾರೆ. ಯಾವ ರೀತಿ ಅವರಿಗೆ ಉತ್ತರ ಕೊಡ್ತಾ ಇದ್ದಾರೆ ಅಂದ್ರೆ, ಆ ಉತ್ತರ ಕೊಡೋದನ್ನು ನೋಡ್ಬಿಟ್ಟು ಇಲ್ಲಿ ಆ ಒಬ್ಳು ಸ್ತ್ರೀ ಹೇಳ್ತಾಳೆ, ಸಾಮಾನ್ಯ ಸ್ತ್ರೀ ಹೇಳ್ತಾಳೆ, ನಿನ್ನನ್ನು ಹೊತ್ತ ಗರ್ಭವು ನೀನು ಕುಡಿದ ಮೊಲೆಗಳು ಧನ್ಯವಾದವುಗಳು ಎಂದು ಕೂಗ್ತಾಳೆ. ಯಾಕೆ ಹೀಗೆ ಹೇಳ್ತಾಳೆ ಅಂದ್ರೆ, ಯೇಸು ಸ್ವಾಮಿಯ ಮಾತುಗಳು ಅಷ್ಟೊಂದು ಮಧುರವಾಗಿತ್ತು, ಶ್ರೇಷ್ಠವಾಗಿತ್ತು, ಉನ್ನತವಾಗಿತ್ತು. ಅವರು ಆಡುವ ಮಾತುಗಳಲ್ಲಿ ಅಷ್ಟೊಂದು ಶ್ರೇಷ್ಠತೆ ಇತ್ತು. ಅವರು ಯಾರ ಹಾಗೆ ಹೇಳ್ತಿರ್ಲಿಲ್ಲ, ಆಜ್ಞೆಗಳು ಅಪ್ಪಣೆ ಕೊಟ್ಟ ರೀತಿಯಲ್ಲಿ ಅವರು ಮಾತಾಡ್ತಾ ಇದ್ರು. ಅದನ್ನ ನೋಡ್ಬಿಟ್ಟು ಆ ಹೆಂಗಸು ಹೇಳ್ತಾಳೆ, ನಿನ್ನನ್ನು ಹೆತ್ತ ಗರ್ಭವು ಧನ್ಯವು, ನೀನು ಕುಡಿದ ಮೊಲೆಗಳು ಶ್ರೇಷ್ಠವು, ಧನ್ಯವು ಅಂತ. ಇಲ್ಲಿ ಮರಿಯಮ್ಮನನ್ನು ಯೇಸು ಸ್ವಾಮಿಯ ಮೂಲಕ ಹೊಗಳ್ತಾ ಇದ್ದಾರೆ. ಯಾರು? ಸಾಮಾನ್ಯ ಸ್ತ್ರೀ. ಇದನ್ನ ಕೇಳ್ಬಿಟ್ಟು ಅದೇ ಕೆಳಗಡೆ ವಾಕ್ಯದಲ್ಲಿ ನೋಡಿ, 28ನೇ ವಾಕ್ಯದಲ್ಲಿ, ಆತನು ಹಾಗೆನ್ನ ಬೇಡ, ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡೆದುಕೊಳ್ಳುವವರೇ ಧನ್ಯರು ಅಂದನು. ಇಲ್ಲಿ ಯೇಸು ಸ್ವಾಮಿ ಅಲ್ಲೇ ಉತ್ತರ ಕೊಟ್ಬಿಡ್ತಾರೆ. ಅದೇ 11ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ನೋಡಿ, ಓದಿ ಒಂದ್ಸಲಿ. 11ನೇ ಅಧ್ಯಾಯ 28ನೇ ವಾಕ್ಯ. ಆತನು ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡಕೊಳ್ಳುವವರೇ ಧನ್ಯರು ಅಂದನು. ಸರ್, ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡ್ಕೊಳ್ಳೋರೇ ಧನ್ಯರು. ಇಲ್ಲಿ ಯೇಸು ಸ್ವಾಮಿ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ, ಯಾರು ಧನ್ಯರು? ನಿನ್ನ ಹೆತ್ತ ತಾಯಿ ಧನ್ಯರು ಅಂತ ಹೇಳಿದಾಗ ಅವರು ಹಾಗನ್ಬೇಡಮ್ಮ, ಯಾರು ವಾಕ್ಯಗಳನ್ನು ಕೇಳಿ ಆ ವಾಕ್ಯಾನುಸಾರವಾಗಿ ಜೀವಿಸ್ತಾರೋ ಅವರು ಧನ್ಯರು. ಹೆತ್ತವರಾಗಿರ್ಬೋದು, ಹೆರದವರಾಗಿರ್ಬೋದು, ಮಕ್ಕಳಿದ್ದವರಾಗಿರ್ಬೋದು, ಬಂಜೆಯರಾಗಿರ್ಬೋದು, ಯಾರು ದೇವರ ವಾಕ್ಯಾನುಸಾರವಾಗಿ ಜೀವಿಸ್ತಾರೋ, ವಾಕ್ಯಾನುಸಾರವಾಗಿ ನಡೀತಾರೋ, ಆ ವಾಕ್ಯಗಳನ್ನು ಕೇಳಿ ಮರೆತು ಬಿಡದೆ ಅದ್ರ ಪ್ರಕಾರ ಜೀವನ ಮಾಡುವವರು ಧನ್ಯರು ಅಂತೇಳಿ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಅಂದ್ರೆ ಧನ್ಯರು ಯಾರು? ದೇವರ ವಾಕ್ಯಕ್ಕೆ ಅನುಸಾರವಾಗಿ ಜೀವಿಸುವವರೇ ಧನ್ಯರು. ಯಾರು ಧನ್ಯರು? ದೇವರ ವಾಕ್ಯ ಪ್ರಕಾರ ವಾಕ್ಯ ಕೇಳೋರೇ ಧನ್ಯರು. ಥ್ಯಾಂಕ್ ಯು. ದೇವರ ವಾಕ್ಯಾನುಸಾರವಾಗಿ ಜೀವಿಸುವವರೇ, ವಾಕ್ಯವನ್ನು ಕೇಳಿ ಅದರ ಪ್ರಕಾರ ನಡೆಯುವವರೇ ಧನ್ಯರು. ಇನ್ನೊಂದು ವಾಕ್ಯವನ್ನು ನಾವು ನೋಡೋಣ. ಕೀರ್ತನೆ 127:3. ಕೀರ್ತನೆ 127:3. ಕೀರ್ತನೆ 127:3. ದೇವರು ನಿನಗೇನು ಕೊಡಬೇಕು? ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನವೇ. ಸಾಕು. ಥ್ಯಾಂಕ್ ಯು. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನವೇ. ಇಲ್ಲಿ ಮದುವೆ ಮಾಡಿದ ತಕ್ಷಣ ಮಕ್ಕಳು ಕೆಲವರಿಗೆ ಬೇಗ ಮಕ್ಕಳಾಗ್ತಾರೆ, ಕೆಲವರಿಗೆ ತಡವಾಗಿ ಮಕ್ಕಳಾಗ್ತಾರೆ, ಕೆಲವರಿಗೆ ಮಕ್ಕಳೇ ಆಗಲ್ಲ. ಹಾಗಂತ ಇಲ್ಲಿ ತಂದೆ ತಾಯಿಯ ಕೆಲಸಗಳಲ್ಲಿರುತ್ತೋ ಅವರ ಪ್ರಾಮುಖ್ಯತೆ ಇರುತ್ತೋ, ದೇವರ ಪ್ರಾಮುಖ್ಯತೆ ಇರುತ್ತೋ? ದೇವರ ಪ್ರಾಮುಖ್ಯತೆ ಇರುತ್ತೆ. ಯಾಕಂತ ಹೇಳಿದ್ರೆ ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು. ಇಲ್ಲಿ ಕೀರ್ತನೆಗಾರರು ಈ ರೀತಿ ಹೇಳ್ತಾ ಇದಾರೆ ಅಂದ್ರೆ, ಯಾಕೆ ಹೇಳ್ತಾರೆ ಭಕ್ತರು? ಪುತ್ರ ಸಂತಾನ ಅನ್ನೋದು ಯೆಹೋವನಿಂದ ಮಾತ್ರನೇ ಬರುವಂತದ್ದು. ಅದು ದೇವರ ಕೃಪೆ ಇಲ್ಲದೆ ಇದ್ರೆ ಬರುವುದಿಲ್ಲ. ನೀವು ಸಂಸಾರ ಮಾಡ್ಬೋದು, ಸಂಸಾರ ಮಾಡಿದ ತಕ್ಷಣ ಮಕ್ಕಳು ಆಗುವುದಿಲ್ಲ. ಆ ಮಕ್ಕಳು ಬರ್ಬೇಕಂದ್ರೆ ದೇವರ ಪ್ರಣಾಳಿಕೆ ಇರ್ಬೇಕು, ದೇವರ ಸಂಕಲ್ಪ ಇರ್ಬೇಕು. ದೇವರು ಕೊಟ್ರೇನೆ
ನಮಗೆ ಗರ್ಭಫಲ ಬರುವುದು. ಗರ್ಭಫಲ ಅನ್ನುವುದು ಸಣ್ಣ ಮಾತಲ್ಲ ಪ್ರಿಯರೇ. ಅದು ಗಂಡ ಹೆಂಡತಿ ಸಂಸಾರ ಮಾಡಿದ ತಕ್ಷಣ ಮಕ್ಳಾಗ್ತಾರೆ ಅಂತ ಹೇಳೋದು ಅದು ನಮ್ಮ ಮೂಢತನ. ವಿಜ್ಞಾನ ಎಷ್ಟೇ ಮುಂದುವರೆದಿದ್ರು, ಏನೇ ನಡೆದಿದ್ರು, ಆದರೆ ಮಕ್ಕಳನ್ನು ಕೊಡುವವರು ದೇವರೇ, ಯೆಹೋವನೇ ಅನ್ನೋದು ಈ ವಾಕ್ಯದಿಂದ ನಾವು ಕನ್ಫರ್ಮ್ ಮಾಡ್ಕೊಬಹುದು. ಕೆಲರಿಗೆ ಮದುವೆ ಆದ ತಕ್ಷಣ ಹಿಂದೆ ಮಕ್ಳಾಗ್ತಾನೆ ಇರ್ತಾರೆ, ಕೆಲರಿಗೆ ಮಕ್ಳಾಗಲ್ಲ. ಕಾರಣ ಅವರು ಸಂಸಾರ ಮಾಡಿರಲ್ವಾ, ಮಾಡಿರ್ತಾರೆ. ಆದ್ರೆ ಗರ್ಭಫಲ ಅನ್ನುವುದು ದೇವರಿಂದ ಬರುವಂತ ಸ್ವಾಸ್ಥ್ಯವು. ಹಾಗಾಗಿ ದೇವರು ಕೊಟ್ರೇನೆ ಗರ್ಭ ತೆರೆಯುತ್ತೆ, ದೇವರು ಹೇಳದೆ ಹೋದರೆ ಗರ್ಭವು ಮುಚ್ಚುತ್ತೆ. ಅದನ್ನ ಉದಾಹರಣೆ ಸಮೇತ ನಾವು ನೋಡ್ಕೊಳ್ಳೋಣ. ಯಾರಿಗೆ ಗರ್ಭ ತೆರೆದಿದೆ, ಯಾರಿಗೆ ಗರ್ಭ ಮುಚ್ಚಿದೆ, ದೇವರಿಂದನೇ ಬರುತ್ತಾ ಅಥವಾ ಮನುಷ್ಯನ ಸಂಕಲ್ಪದಿಂದ ಮಕ್ಕಳು ಬರ್ತಾರ ಅನ್ನೋದು ನಾವು ಒಮ್ಮೆ ನೋಡ್ಕೊಳ್ಳೋಣ. ಆದಿಕಾಂಡ 4ನೇ ಅಧ್ಯಾಯ 1ನೇ ವಾಕ್ಯವನ್ನು ತೆಗೆದು ನೋಡಿ ಪ್ರಿಯರೇ. ಆದಿಕಾಂಡ 4ನೇ ಅಧ್ಯಾಯ 1ನೇ ವಾಕ್ಯ. ಆ ಪುರುಷನು ತನ್ನ ಹೆಂಡತಿಯಾದ ಅವಳನ್ನು ಕೂಡಲು ಆಕೆ ಗರ್ಭಿಣಿಯಾಗಿ ಕಾಯಿನನನ್ನು ಎತ್ತು, ಯೆಹೋವನು ಅನುಗ್ರಹದಿಂದ ಗಂಡು ಮಗುವನ್ನು ಪಡೆದಿದ್ದೇನೆ ಎಂದು ಹೇಳಿದಳು. ಸಾಕು. ಇಲ್ಲಿ ಆ ಪುರುಷನು ತನ್ನ ಹೆಂಡತಿಯಾದ ಅವಳನ್ನು ಕೂಡಲು ಆಕೆ ಗರ್ಭಿಣಿಯಾಗಿ ಕಾಯಿನನ್ನು ಎತ್ತು, ಯೆಹೋವನ ಅನುಗ್ರಹದಿಂದ ಗಂಡು ಮಗುವನ್ನು ಪಡೆದಿದ್ದೇನೆ ಎಂದು ಹೇಳಿದಳು. ಇಲ್ಲಿ ಆ ಪುರುಷನು ಯಾರು? ಆದಾಮ ಮತ್ತು ಅವರನ್ನು ಏದೋನ್ ತೋಟದಿಂದ ಹೊರಗೆ ಹಾಕಿದ ಮೇಲೆ ಅವರು ವ್ಯವಸಾಯ ಮಾಡಿಕೊಂಡು ಬದುಕ್ತಾ ಇರುವಂತ ಸಮಯದಲ್ಲಿ ಅವರು ಗಂಡ ಹೆಂಡತಿ ಕೂಡಿದಾಗ ಅವರಿಗೆ ಒಂದು ಮಗು ಹುಟ್ಟುತ್ತೆ. ಆ ಮಗು ಯೆಹೋವನಿಂದ ಬಂದ ಬಹುಮಾನ. ಇಲ್ಲಿ ಎಷ್ಟು ಚೆನ್ನಾಗಿರ್ತದೆ, ಯೆಹೋವನ ಅನುಗ್ರಹದಿಂದ ಗಂಡು ಮಗವನನ್ನು ಎತ್ತೆನು ಅಂತ ಹೇಳ್ತಾರೆ. ಫಸ್ಟ್ ಮಗ ಯಾರು? ಕಾಯಿನನ್ನು ಹೆತ್ತಾಗ ಇಲ್ಲಿ ಅವ್ವ ಏನಂತ ಹೇಳ್ತಾಳೆ? ಯೆಹೋವನ ಅನುಗ್ರಹ. ಏನಂತ ಹೇಳ್ತಾಳೆ? ಯೆಹೋವನ ಅನುಗ್ರಹ. ಅಂದ್ರೆ ಗರ್ಭಫಲವು ಯಾರದ್ದು? ಯೆಹೋವನದು. ಅಂದ್ರೆ ದೇವರ ಅನುಗ್ರಹದಿಂದ ಈ ಸಮಯದಲ್ಲಿ ನಾನು ಗಂಡು ಮಗುವನ್ನು ಹೆತ್ತಿದ್ದೇನೆ ಅಂತ ಹೇಳಿ ದೇವರಿಗೆ ಸ್ತೋತ್ರ ಮಾಡ್ತಾ ಇರೋದನ್ನು ನಾವು ಇಲ್ಲಿ ಕಾಣ್ಬೋದು. ಅದೇ ರೀತಿ ಆದಿಕಾಂಡ 30ನೇ ಅಧ್ಯಾಯದಲ್ಲಿ 1 ಮತ್ತು 2 ವಾಕ್ಯವನ್ನು ತೆಗೆದು ನೋಡಿ. ಆದಿಕಾಂಡ 30 1, 2. ರಾಹೇಲಳು ತಾನು ಮಕ್ಕಳನ್ನು ಹೆರದೆ ಇರುವುದನ್ನು ನೋಡಿ ತನ್ನ ಅಕ್ಕನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟು ಯಾಕೋಬನಿಗೆ, ಮಕ್ಕಳನ್ನು ನನಗೆ ಕೊಡು, ಇಲ್ಲದಿದ್ದರೆ ಸಾಯುವೆನು ಎಂದು ಹೇಳಲು ಅವನು ಆಕೆಯ ಮೇಲೆ ಕೋಪಗೊಂಡು, ದೇವರು ನಿನಗೆ ಮಕ್ಕಳನ್ನು ಕೊಡದೆ ಹೋದ ಮೇಲೆ ಕೊಡಲಿಕ್ಕೆ ನನ್ನಿಂದಾದೀತೋ ಅಂದನು. ಸಾಕು. ಇಲ್ಲಿ ನಮಗೆ ಗೊತ್ತು, ಯಾಕೋಬನ ಜೀವನ ಚರಿತ್ರೆ ಗೊತ್ತು. ಯಾಕೋಬನ ರಾಹೇಲಳನ್ನು ತುಂಬಾ ಪ್ರೀತಿಸಿದ. ಸುಮಾರು 14 ವರ್ಷ ಅವಳಿಗೋಸ್ಕರ ಮಾವನ ಮನೆಯಲ್ಲಿ ಸೇವೆ ಮಾಡಿ ಅವಳನ್ನು ಮದುವೆ ಮಾಡಿಕೊಂಡಿರ್ತಾನೆ. ಆದ್ರೆ ಅವರ ಅಕ್ಕ ಆದ್ರೆ ಲೇಹಳಿಗೆ ಮಕ್ಳಿರುತ್ತೆ, ಆದ್ರೆ ರಾಹೇಲಳಿಗೆ ಮಕ್ಳಾಗಿರಲ್ಲ. ಯಾಕಂದ್ರೆ ಇಲ್ಲಿ ದೇವರ ಸಂಕಲ್ಪವೇ ಬೇರೆ ಇರುತ್ತೆ. ಯಾರನ್ನು ನೀವು ಹೆಚ್ಚಾಗಿ ಪ್ರೀತಿಸ್ತೀರೋ, ಯಾರನ್ನು ನೀವು ಅಧಿಕವಾಗಿ ದೇವರಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾರೋ, ಆಗ ದೇವರು ಅಲ್ಲೊಂದು ಪರೀಕ್ಷೆಯನ್ನು ಅಥವಾ ಶೋಧನೆಯನ್ನು ಮಾಡುತ್ತಾರೆ. ಯಾಕಂದ್ರೆ ದೇವರಿಗೆ ಅದು ಇಷ್ಟ ಇಲ್ಲ. ದೇವರಿಗೆ ಇಷ್ಟ ಏನಂದ್ರೆ ನನ್ನನ್ನು ಪ್ರಥಮವಾಗಿ ನನ್ನಲ್ಲೇ ಭರವಸೆ ಇಡ್ಬೇಕು, ನನ್ನ ಮೇಲೆ ಪ್ರೀತಿ ತೋರ್ಬೇಕು. ಫಸ್ಟ್ ದೇವರನ್ನು ಪ್ರೀತಿಸ್ಬೇಕು, ಆಮೇಲೆ ಹೆಂಡತಿ ಮಕ್ಕಳನ್ನು ನಾವು ಪ್ರೀತಿಸ್ಬೇಕು. ಇಲ್ಲಿ ಯಾಕೋಬನು ರಾಹೇಲಳನ್ನು ತುಂಬಾ ಪ್ರೀತಿಸ್ತಾ ಇರ್ತಾನೆ, ಆದ್ರೆ ಲೇಹಳ ಬಗ್ಗೆ ಅವನಿಗೆ ಪ್ರೀತಿ ಇರಲ್ಲ. ಆದ್ರೆ ದೇವ್ರ ಪ್ರೀತಿ ಅವಳ ಮೇಲೆ ತುಂಬಾ ಇರುತ್ತೆ. ಯಾಕಂದ್ರೆ ಅವಳಿಗೆ ಗರ್ಭಫಲವನ್ನು ದೇವ್ರು ಕೊಟ್ಟಿರ್ತಾನೆ. ಆದ್ರೆ ರಾಹೇಲಳಿಗೆ ದೇವ್ರು ತಡ ಮಾಡಿರ್ತಾನೆ. ಆಗ ಅವಳು ಕೇಳ್ತಾಳೆ ಹೊಟ್ಟೆಗಿಚ್ಚಿನಿಂದ, ಅಕ್ಕಂಗ್ ಮಾತ್ರ ಮಕ್ಳಾಗ್ತಾ ಇದೆ, ನನ್ಗಿಲ್ಲ ಅಂತ ಹೇಳಿ, ನೀನ್ ನನಗೆ ಗರ್ಭಫಲ ಕೊಟ್ಟಿಲ್ಲ ಅಂದ್ರೆ, ನನ್ ಮಗು ಕೊಟ್ಟಿಲ್ಲ ಅಂದ್ರೆ ನಾನ್ ಸತ್ತೋಗ್ತೀನಿ ಅಂತೇಳಿ ಯಾಕೋಬನ ಹತ್ರ ಜಗಳ ಆಡ್ತಾಳೆ. ಆ ಜಗಳ ಆಡ್ದಾಗ ಯಾಕೊಬ್ಬ ಏನಂತಾನೆ ಅಂದ್ರೆ, ಕೋಪಗೊಂಡು ಹೇಳ್ತಾನಂತೆ, ದೇವ್ರು ನಿನಗೆ ಗರ್ಭಫಲ ಕೊಟ್ಟಿಲ್ಲ ಅಂದ್ರೆ ನನ್ನಿಂದ ಆಗುತ್ತಾ? ಎಷ್ಟು ಚೆನ್ನಾಗಿ ಇಲ್ಲಿ ಅರ್ಥ ಆಗುತ್ತೆ ನೋಡಿ. ಯಾಕಂದ್ರೆ ಗರ್ಭಫಲ ಕೊಡೋರು ಯಾರು? ದೇವರು ಗರ್ಭಫಲ ಕೊಟ್ರೇನೆ ನಾವು ಮಕ್ಕಳನ್ನು ಹೆರ್ಲಿಕ್ಕೆ ಸಾಧ್ಯ. ಇದನ್ನ ಇಲ್ಲಿ ಸ್ಪಷ್ಟವಾಗಿ ನಾವು ನೋಡ್ಬೋದು. ಎಷ್ಟು ಚೆನ್ನಾಗಿ ಹೇಳಿದ ಆಕೆಗೆ, ದೇವರು ನಿನಗೆ ಮಕ್ಕಳನ್ನು ಕೊಡದೆ ಹೋದ ಮೇಲೆ ಕೊಡಲಿಕ್ಕೆ ನನ್ನಿಂದಾದೀತೋ. ಎಷ್ಟು ಚೆನ್ನಾಗಿ ಯಾಕೋಬ ಹೇಳ್ತಾನೆ. ಯಾಕಂದ್ರೆ ಆತ ದೇವ್ರನ್ನು ಅರ್ತಿದ್ದ ಮನುಷ್ಯ. ಅವ್ನು ಹೇಳ್ತಾನೆ, ನಾನು ನಿನ್ಗೆ ಮಕ್ಳು ಕೊಡಕ್ಕಾಗುತ್ತಾ? ದೇವ್ರು ಕೊಡ್ಬೇಕು, ದೇವ್ರು ಕೊಟ್ಟಿಲ್ಲ ಅಂದ್ರೆ ನಾನೇನು ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ ಹೇಳ್ತಿದ್ದಾನೆ. ಅಂದ್ರೆ ಇಲ್ಲಿ ಪುರುಷ ಸಂಕಲ್ಪದಿಂದ ಮಕ್ಕಳನ್ನು ಪಡಿಲಿಕ್ಕೆ ಸಾಧ್ಯ ಇಲ್ಲ. ದೇವರ ಸಂಕಲ್ಪ ಇರ್ಬೇಕು, ದೇವರ ಕೃಪೆ ಇರ್ಬೇಕು ಅನ್ನೋದು ನಾವು ಇಲ್ಲಿ ತಿಳ್ಕೊಬಹುದು. ಅದೇ ರೀತಿ ಅದೇ ಆದಿಕಾಂಡದಲ್ಲಿ 30ನೇ ಅಧ್ಯಾಯ 22ನೇ ವಾಕ್ಯವನ್ನು ತೆಗೆದು ನೋಡ್ರಿ. ಅದೇ ಅಧ್ಯಾಯ 22ನೇ ವಾಕ್ಯ.
ಆಮೇಲೆ ದೇವರು ರಾಹೇಬಳನ್ನು ನೆನೆಸಿಕೊಂಡು ಆಕೆಯ ಮೊರೆಯನ್ನು ಕೇಳಿ ಆಕೆಗೆ ಮಕ್ಕಳಾಗುವಂತೆ ಮಾಡಿದನು. ಥ್ಯಾಂಕ್ ಯು. ಇಲ್ಲಿ ಆ ಆಮೇಲೆ ರಾಹೇಲನಿಗೆ ಅರ್ಥ ಆಗುತ್ತೆ. ರಾಹೇಲಳು ದೇವ್ರ ಹತ್ರ ಮೊರೆ ಹೋಗ್ತಾಳೆ, ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾಳೆ. ರಾಹೇಲಳು ದೇವರನ್ನು ಪ್ರಾರ್ಥನೆ ಮಾಡಿ ಬೇಡ್ಕೊಂಡಾಗ ದೇವರು ಅವಳ ಗರ್ಭವನ್ನು ತೆರೀತಾನೆ. ಆಮೇಲೆ ಅವಳಿಗೆ ಗರ್ಭಫಲ ಬರುತ್ತೆ. ಅಂದ್ರೆ ಇಲ್ಲಿ ದೇವರ ಸಂಕಲ್ಪ ಇದೆ ವಿನಃ ಮನುಷ್ಯ ಸಂಕಲ್ಪ ಇಲ್ಲ ಅನ್ನೋದನ್ನ ನಾವು ಸಂಪೂರ್ಣವಾಗಿ ತಿಳ್ಕೊಬಹುದು. ಅದಕ್ಕೂ ಮುಂಚೆ ನಾವು ಇನ್ನೊಂದು ವಾಕ್ಯವನ್ನು ಸಹ ನೋಡ್ಕೊಬಹುದು. ಇಸಾಕನ ಜೀವಿತದಲ್ಲಿ ಏನಾಯ್ತು ಅಂತ 25ನೇ ಅಧ್ಯಾಯ 21ನೇ ವಾಕ್ಯ ಒಂದೊಂದ್ಸರಿ ನೋಡ್ರಿ. ಆದಿಕಾಂಡ 25ನೇ ಅಧ್ಯಾಯ 21ನೇ ವಾಕ್ಯ. ಅಲ್ಲಿಂದ ಆಕೆ ಇಸ್ರಾಯೇಲರು ಪ್ರಯಾಣ ಮಾಡಿ ಬಂಜೆಯಾಗಿರಲಾಗಿ ಆಕೆಗೋಸ್ಕರ ಯೆಹೋವನನ್ನು ಬೇಡಿಕೊಂಡನು. ಯೆಹೋವನು ಅವನ ವಿಜ್ಞಾಪನೆಯನ್ನು ಲಾಲಿಸಿದ್ದರಿಂದ ರೆಬೆಕ್ಕಳು ಬಸುರಾದಳು. ಆಕೆಯು ಗರ್ಭದಲ್ಲಿ ಶಿಶುಗಳು ಒಂದನ್ನೊಂದು ನೂಕಿಕೊಂಡಿದ್ದ. ಸಾಕು. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ಒಂದೇ ವಾಕ್ಯ ಸಾಕು. ಆಕೆ ಬಂಜೆ ಆಗಿರಲಾಗಿ ಅವನು ಆಕೆಗೋಸ್ಕರ ಯೆಹೋವನನ್ನು ಬೇಡಿಕೊಂಡನು. ಯೆಹೋವನು ಅವನ ವಿಜ್ಞಾಪನೆಯನ್ನು ಲಾಲಿಸಿದ್ದರಿಂದ ರೆಬೆಕ್ಕಳು ಬಸುರಾದಳು. ಆಕೆಗೆ ಗರ್ಭದಲ್ಲಿ ಶಿಶುಗಳು. ಅದು ಬಿಡಿ. ಈಗ ಇಲ್ಲಿ ಏನು ಅಂತ ಹೇಳಿದ್ರೆ ನಾವು ಈ ಸಂದರ್ಭವನ್ನು ನೋಡಿದಾಗ ಇಸಾಕನಿಗೂ ಸಹ ಮಕ್ಕಳಿರ್ಲಿಲ್ಲ, ರೆಬೆಕ್ಕಳಿಗೆ ಮಕ್ಕಳಿರ್ಲಿಲ್ಲ. ರೆಬೆಕ್ಕಳನ್ನು ಸಹ ಇಸಾಕನು ತುಂಬಾ ಪ್ರೀತಿಸ್ತಿದ್ದ. ಇಸಾಕನು ದೇವರಿಗೆ ಅವಳು ಮಕ್ಕಳ ರೀತಿ ಬಂಜೆ ಆದ್ರಿಂದ ಯೆಹೋವನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಯಾರು? ಇಸಾಕನು ಪ್ರಾರ್ಥನೆ ಮಾಡೋದ್ರಿಂದ ರೆಬೆಕ್ಕಳಿಗೆ ಗರ್ಭಫಲ ಸಿಕ್ತು. ಅವಾಗ ಅವಳು ಬಸುರಾದಳು ಅಂತೇಳಿ ನಾವಿಲ್ಲಿ ನೋಡ್ಬೋದು. ಅಂದ್ರೆ ಬಸುರಾಗಲಿಕ್ಕೆ ಕಾರಣ ಮನುಷ್ಯ ಸಂಕಲ್ಪ ಅಲ್ಲ, ಇಲ್ಲಿಯೂ ಸಹ ದೇವರ ಕೃಪೆ, ದೇವರ ಅನುಗ್ರಹದಿಂದ ಅವಳು ಬಸುರಾದಳು. ಗರ್ಭಫಲವು ಯೆಹೋವನ ಸ್ವಾಸ್ಥ್ಯ ಅನ್ನೋದನ್ನು ನಾವು ಇಲ್ಲಿಯೂ ಸಹ ಈ ವಾಕ್ಯದಿಂದನೂ ನಾವು ದೃಢೀಕರಿಸ್ಕೊಬಹುದು. ಅದೇ ರೀತಿ ಆದಿಕಾಂಡ ಬೇಡ, ಈ ರೆಬೆಕ್ಕಳಿಗೆ ಸಹ ಮಕ್ಕಳನ್ನು ದೇವರು ಕೊಡ್ತಾರೆ. ಹಾಗಾಗಿ ನಾವೇನ್ ಮಾಡ್ಬೋದು? ಗರ್ಭಫಲವು ಯಾರ್ದು ಹಾಗಾದ್ರೆ? ದೇವರದ್ದು. ದೇವರು ಕೊಟ್ರನೆ ನಾವು ಮಕ್ಕಳನ್ನು ಪಡೀಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಕನ್ಫರ್ಮ್ ಮಾಡ್ಕೊಬಹುದು. ಹಾಗಾದ್ರೆ ಯೇಸು ಸ್ವಾಮಿ ಮಕ್ಕಳು ಇಲ್ಲದವರು ಧನ್ಯರು ಅಂತ ಯಾಕೆ ಹೇಳಿದ್ರು? ಯೆಹೋವನೇ ಗರ್ಭಫಲವನ್ನು ಕೊಡುವರು, ಆದ್ರೆ ಮಕ್ಕಳು ಇಲ್ಲವರು ಧನ್ಯರು ಅಂತ ಯಾಕೆ ಹೇಳಿದ್ರು? ನಮ್ ಪ್ರಪಂಚದಲ್ಲಿ ನೋಡುವಾಗ ಹೆತ್ತವರ ಸಂಖ್ಯೆ ಜಾಸ್ತಿ ಇದ್ದಾರೆ. ಹೆರದವರು ಅಲ್ಲೊಬ್ರು ಇಲ್ಲೊಬ್ಬರು ಮಕ್ಕಳಿಲ್ದವ್ರು ಇರ್ತಾರೆ. ಆದ್ರೆ ಹೆತ್ತವರು ಜಾಸ್ತಿ ಇದಾರಲ್ವಾ? ಯಾಕೆ ಯೇಸು ಸ್ವಾಮಿ ಈ ಮಾತು ಹೇಳಿದ್ರು ಅಂತ ನೋಡುವಾಗ, ನಮ್ಗೆ ದೇವರು ಮಕ್ಕಳ ಫಲವನ್ನು ಕೊಟ್ರು ಆ ಮಕ್ಕಳನ್ನು ದೇವರಿಗಾಗಿ ಸರಿಯಾದ ಮಾರ್ಗದರ್ಶನದಲ್ಲಿ ಬೆಳೆಸದೆ ಹೋದ್ರೆ ನಾವು ಅಭಾಗ್ಯರೇ ಸರಿ. ಅದನ್ನ ಇಲ್ಲಿ ಯೇಸು ಸ್ವಾಮಿ ನಮಗೆ ಈ ಮಾತಲ್ಲಿ ಹೇಳಿದ್ದಾರೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ನೋಡ್ಕೊಬಹುದು. ನಾವು ಲೂಕ 23:29 ಓದಿದಾಗ ನಮಗೆ ಅದೇ ಸಿಕ್ಕಿದೆ. ಈಗ ನಾವು 2 ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯ 23ನೇ ವಾಕ್ಯವನ್ನು ತೆಗೆದು ನೋಡೋಣ ಪ್ರಿಯರೇ. 2ನೇ ಪೂರ್ವಕಾಲ ವೃತ್ತಾಂತ 22-23. ಎರಡನೇ ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ. 23 ಇಲ್ಲ, 2-3 ವಾಕ್ಯ ಮತ್ತು ಅಲ್ಲ 22ನೇ ಅಧ್ಯಾಯ 2ನೇ ವಾಕ್ಯ 3ನೇ ವಾಕ್ಯ. ಇವನು ಪಟ್ಟಕ್ಕೆ ಬಂದಾಗ 42 ವರ್ಷದವನಾಗಿದ್ದನು. ಇವನು ಯೆರೂಸಲೇಮಿನಲ್ಲಿ 1 ವರ್ಷ ಆಳಿದನು. ಒಮ್ರಿಯ ಮೊಮ್ಮಗಳಾದ ಅತಲ್ಯ ಎಂಬಾಕೆಯು ಇವನ ತಾಯಿ. ತನ್ನ ತಾಯಿಯ ದುರ್ಬೋಧನೆಯನ್ನು ಆಲೈಸಿ ಇವನು ದುರಾಚಾರಿಯಾಗಿ ಅಹಾಬನ ಮನೆಯವರ ಮಾರ್ಗದಲ್ಲೇ ನಡೆದನು. ಇವನು ತಂದೆ ತೀರಿ ಹೋದ ಮೇಲೆ ಅಹಾಬನ ಕುಟುಂಬದವರೇ ಇವನಿಗೆ ಸಲಹೆ ಕೊಟ್ಟು ಇವನನ್ನು ಕೆಡಿಸುತ್ತಾ ಬಂದಾದ್ದರಿಂದ ಇವನು ಯೆಹೋವನಿಗೆ ವಿರೋಧವಾಗಿ ನಡೆದನು. ಸಾಕು ಬ್ರದರ್. ಥ್ಯಾಂಕ್ ಯು ಬ್ರದರ್. ಇಲ್ಲಿ ನಾವು ಯಾರನ್ನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ
ನಾವು ಒಬ್ಬ ತಾಯಿ ಸರಿಯಾಗಿ ಮಕ್ಕಳನ್ನ ಬೆಳೆಸದೆ ಹೋದ್ರೆ ಏನಾಗುತ್ತೆ ಅನ್ನೋದನ್ನು ನಾವು ಈ ವಾಕ್ಯದಲ್ಲಿ ನೋಡ್ಬೋದು. ಅಹಜ್ಯನನ್ನು ಅತಲ್ಯ ಹೇಗೆ ಬೆಳೆಸಿದ್ರು ಅನ್ನೋದನ್ನು ನಾವು ಇಲ್ಲಿ ನೋಡಿದಾಗ, ಇಲ್ಲಿ 1ನೇ ವಾಕ್ಯದಿಂದನೇ ಓದಿದಾಗ, ಯೆರೂಸಲೇಮಿನವರು ಯೆಹೋರಾಮನಿಗೆ ಬದಲಾಗಿ ಆತನ ಕಿರಿಯ ಮಗನಾದ ಅಹಜ್ಯನನ್ನು ಅರಸನ್ನಾಗಿ ಮಾಡಿದರು. ಅರಬಿಯರೊಡನೆ ಪಾಳೆಯಲ್ಲಿ ಬಂದ ಕೊಳ್ಳಗಾರರು ಅವನ ಹಿರಿಯ ಮಕ್ಕಳನ್ನೆಲ್ಲ ಕೊಂದು ಬಿಟ್ಟಿದ್ದರು. ಆದುದರಿಂದ ಯೆಹೂದನ ಅರಸನಾದ ಯೆಹೋರಾಮನ ಮಗ ಅಹಾಜನನು ಅರಸನಾದನು. ಇವನು ಪಟ್ಟಕ್ಕೆ ಬಂದಾಗ 42 ವರ್ಷದವನಾಗಿದ್ದನು. ಇದನ್ನು ಯೆರೂಸಲೇಮಿನಲ್ಲಿ 1 ವರ್ಷ ಆಳಿದನು. ಓರ್ಮೆಯ ಮೊಮ್ಮಗಳನಾದ ಅತಲ್ಯ ಎಂಬಾಕೆಯು ಇವನ ತಾಯಿ. ತನ್ನ ತಾಯಿಯು ದುರ್ಬೋಧನೆಯನ್ನು ಆಲೈಸಿ ಇವನು ದುರಾಚಾರಿಯಾಗಿ ಅಹಾಬನ ಮನೆಯವರ ಮಾರ್ಗದಲ್ಲೇ ನಡೆದನು. ಇವನು ಇಲ್ಲಿ ಅಹಲ್ಯ ತಾಯಿ ಅತಲ್ಯ ಏನು ಗೊತ್ತಾ, ಮಗನನ್ನು ದುರ್ಬೋಧನೆಯಿಂದ ಬೆಳೆಸಿರ್ತಾಳೆ. ಅವನು ರಾಜನಾಗಿದ್ರು ಅವನು 40 ವರ್ಷ ರಾಜ್ಯ ಆಳಿಕೆ, ಅವನಿಗೆ 40 ವರ್ಷದಲ್ಲಿ ಅವನ ರಾಜನಾದ. ಆದ್ರೆ ಆ ಆದನು ಸರಿಯಾಗಿ ತಾಯಿ ಬೆಳೆಸ್ಲಿಲ್ಲ. ಅವಳು ಅತಲ್ಯ ಅವನನ್ನು ಬೋಧನೆ ಮಾಡಿ ದುರ್ಬೋಧನೆಯನ್ನು ಮಾಡಿ ಯಾವ ರೀತಿ ನಡೆಸಿದ್ಲು ಅಂತ ಹೇಳಿದ್ರೆ, ಅವನು ಅಹಾಬನ ಮನೆಯವರ ಮಾರ್ಗದಲ್ಲೇ ನಡೆದನು. ಅಹಾಬನು ಎಷ್ಟು ದುರಾಚಾರಿ ಅನ್ನೋದು ನಮಗ್ ಗೊತ್ತು ಅಲ್ವಾ. ರಾಜನಾದ ಅಹಾಬನು ನಮಗೆ ದುರಾಚಾರಿಯಾಗಿದ್ದನ್ನು ನಾವು ವಾಕ್ಯದಲ್ಲಿ ನೋಡ್ಕೊಬಹುದು. ಅಹಾಬನ ಮಾರ್ಗದಲ್ಲೇ ನಡೆಸ್ತಾನಂದ್ರೆ ದುರ್ಮಾರ್ಗದಲ್ಲಿ ಅವನನ್ನು ಬೆಳೆಸ್ತಾಳೆ. ಹಾಗಾಗಿ ತಾಯಿ ಸರಿಯಾದ ಮಾರ್ಗದಲ್ಲಿ ಬೆಳೆಸದೆ ಹೋದ್ರೆ ಯೆಹೋವನಿಗೆ ದೇವರಿಗೆ ಘನಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಅಹಾಜ್ಯನು ಸಹ ದುರ್ಮಾರ್ಗಿಯಾಗಿದ್ದ. ಅವನ ಮೂಲಕವಾಗಿ ದೇವರು ಆತನು ಕೋಪಗೊಂಡಿದ್ದನೇ ವಿನಃ ಆತನ ಮೇಲೆ ಒಳ್ಳೆಯ ಅಭಿಪ್ರಾಯ ದೇವರಿಗೆ ಇರ್ಲಿಲ್ಲ. ಅಂದ್ರೆ ತಾಯಿ ಬೆಳೆಸೋದ್ರಲ್ಲಿ ಇರುತ್ತೆ. ಮಾರ್ಗದರ್ಶನದಲ್ಲಿ ಬೆಳೆಸಿದಂತ ಮಕ್ಕಳು ಎಷ್ಟೋ ಚೆನ್ನಾಗಿದ್ದಾರೆ. ಮಾರ್ಗವನ್ನು ತಪ್ಪಿ ನಡೆಸಿದವರನ್ನು ಈ ರೀತಿ ದುರ್ಬೋಧನೆಯಿಂದ ಬೆಳೆಸಿದವರು ಮಕ್ಕಳು ಹಾಳಾಗಿರ್ತಾರೆ. ಅವರು ಸಮಾಜಕ್ಕೆ ಕಂಟಕರಾಗ್ತಾರೆ ವಿನಃ ಅವರು ವರವಾಗಿ ಇರೋದಿಲ್ಲ ಅನ್ನೋದನ್ನು ಈ ವಾಕ್ಯದ ಮೂಲಕ ತಿಳಿಬಹುದು. ಈ ವಾಕ್ಯದ ಪ್ರಕಾರ ಆಕೆ ಮಕ್ಕಳನ್ನು ಹೆರದೇ ಇದ್ರೇನೆ ಒಳ್ಳೇದಾಗಿತ್ತು ಅಂತ ಹೇಳಿ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಅದೇ ರೀತಿ ವೇದವಾಕ್ಯದ ಪ್ರಕಾರನು ಸಹ ನಮಗೆ ದೇವರ ವಾಕ್ಯದ ಪ್ರಕಾರ ಬೆಳೆಸಿದ್ರೆ ಮಾತ್ರನೇ ಆ ಗರ್ಭವನ್ನು ಹೆತ್ತವರು ಧನ್ಯರಾಗ್ತಾರೆ ಅನ್ನೋದನ್ನು ನಾವು ಲೂಕ ಬರೆದ ಸುವಾರ್ತೆ 11:28 ನಾವು ನೋಡ್ದಲ್ಲ. ಅದೇ ರೀತಿಯಾಗಿ ದೇವರ ವಾಕ್ಯದ ಪ್ರಕಾರ ಬೆಳೆಸಿದ್ರೆ ಮಾತ್ರನೇ ಆ ಗರ್ಭವು ಧನ್ಯ ಆಗುತ್ತೆ ಅಂತ ಹೇಳಿ ನಾವಿಲ್ಲಿ ನೋಡ್ಬೋದು. ಅದೇ ರೀತಿ ಮತ್ತೇನು ಸುವಾರ್ತೆ 14ನೇ ಅಧ್ಯಾಯ 2-11 ಪೂರ್ತಿಯನ್ನು ಓದೋದ್ ಬೇಡ. ಮತ್ತೆಯ ಸುವಾರ್ತೆ 14ನೇ ಅಧ್ಯಾಯ 2 ವಾಕ್ಯ 2 ಓದಿ ಸಾಕು. ಮತ್ತೆಯ ತನ್ನ ಪರಿವಾರದವರಿಗೆ, ಇವನು ಸ್ನಾನಿಕನಾದ ಯೋಹಾನನು ತಿರುಗಿ ಬದುಕಿ ಬಂದಿದ್ದಾನೆ. ಆದ ಕಾರಣ ಮಹತ್ಕಾರ್ಯಗಳನ್ನು ನಡೆಸುವ ಶಕ್ತಿಗಳು ಅವನಲ್ಲಿ ಅವೆ ಎಂದು ಹೇಳಿದನು. ಓದಿ. ಹೇರೋದನು ಯೆಹೂದ್ಯಳ ನಿಮಿತ್ತ ಯೋಹಾನನನ್ನು ಹಿಡಿದು ಕಟ್ಟಿಸಿ ಸೆರೆಯಲ್ಲಿ ಹಾಕಿಸಿದನು. ಆ ಹೆರೋದ್ಯಳು ಹೆರೋದನ ಅಣ್ಣನಾದ ಫಿಲಿಪ್ಪನ ಹೆಂಡತಿ. ಯೋಹಾನನು ಹೆರೋದನಿಗೆ, ನೀನು ಇವಳನ್ನು ಇಟ್ಟುಕೊಂಡಿರುವುದು ಧರ್ಮವಲ್ಲವೆಂದು ಹೇಳುತ್ತಿದ್ದನು. ಹೆರೋದನು ಅವನನ್ನು ಕೊಲ್ಲಿಸಬೇಕೆಂದಿದ್ದರು. ಜನರು ಅವನನ್ನು ಪ್ರವಾದಿಯೆಂದು ಎಣಿಸಿದ್ದರಿಂದ ಅವರಿಗೆ ಭಯಪಟ್ಟು ಕೊಲ್ಲಿಸಲಿಲ್ಲ. ಸಾಕು ಬ್ರದರ್. ಇದು ನಮಗೆ ಎಲ್ಲರಿಗೂ ಈ ಸ್ಟೋರಿ ಚೆನ್ನಾಗಿ ಗೊತ್ತು. ಹೆರೋದಳು ಯಾರು? ಹೆರೋದನ ಅಣ್ಣನ ಹೆಂಡತಿ, ಫಿಲಿಪ್ಪನ ಹೆಂಡತಿಯಾಗಿದ್ದಳು. ಅವಳು ಗಂಡನನ್ನು ಬಿಟ್ಟು ತನ್ನ ಮೈದುನನ ಜೊತೆಗೆ ಸಂಬಂಧ ಇಟ್ಕೊಂಡಿದ್ಲು. ಅದು ಸ್ನಾನಿಕನಾದ ಯೋಹಾನನು, ಯಾವಾಗಲೂ ಪ್ರವಾದಿ ಅಲ್ವಾ ಆತನು, ಸ್ನಾನಿಕನಾದ ಯೋಹಾನನು ಅವಳಿಗೆ ಎಚ್ಚರಿಸ್ತಾ ಇದ್ದ, ನೀನ್ ತಪ್ಪು ಮಾಡ್ತಾ ಇದ್ದೀಯಾ, ನಿನ್ನ ಅಣ್ಣನ ಹೆಂಡತಿಯನ್ನು ನೀನು ಸೇರೋದು ಒಳ್ಳೇದಲ್ಲ, ಅದು ವಾಕ್ಯದ ಪ್ರಕಾರ ತಪ್ಪು ಅನ್ನಂಗೆ, ದೇವರ ದೃಷ್ಟಿಯಲ್ಲಿ ತಪ್ಪು ಅನ್ನಂಗೆ ಅವನು ಖಂಡಿಸ್ತಾ ಇದ್ದ. ಅದನ್ನ ಖಂಡಿಸ್ದಾಗಲ್ಲ ಹೆರೋದನಾಗಿರ್ಬೋದು ಹೆರೋದ್ಯಳಾಗಿರ್ಬೋದು ಅವನನ್ನ ಮೇಲೆ ಹಾಗೆ ಇಟ್ಕೊಂಡಿದ್ರು. ಅವನನ್ನು ಕೊಲ್ಲಿಸ್ಬೇಕು ಅಂತೇಳಿ ಅವ್ರ ಮನಸ್ಸಿನಲ್ಲಿ ಇತ್ತು. ಆದ್ರೆ ಅವನು ಪ್ರವಾದಿ ಅಂತ ಜನ ನಂಬಿದ್ರಿಂದ ಕೊಲ್ಲಿಸಿದ್ರೆ ಏನಾದ್ರೂ ತಪ್ಪಾಗುತ್ತೇನೋ ಅಂತೇಳಿ ಅವರು ಹಾಗೇನೆ ಸಮಯಕ್ಕಾಗಿ ಕಾಯ್ತಾ ಇದ್ರು. ಒಂದು ದಿನ ಹೆರೋದನ ಬರ್ತ್ಡೇ ಸಮಯ, ಅವನ ಹುಟ್ಟುಹಬ್ಬದ ಸಮಯದಲ್ಲಿ
ಎಲ್ಲರೂ ಸಹ ಆ ರಾಜನನ್ನ ಮೆಚ್ಚಿಸುವುದಕ್ಕೆ ನೃತ್ಯವನ್ನು ಮಾಡ್ತಾರಲ್ಲ, ಅದೇ ರೀತಿ ಈ ಹೆರೋದ್ಯಳು ಏನ್ ಮಾಡಿರ್ತಾಳೆ, ತನ್ನ ಮಗಳನ್ನು ನಾಟ್ಯ ಆಡೋದ್ರಲ್ಲಿ ಉನ್ನತವಾಗಿ ಅವಳು ಶ್ರೇಷ್ಠಳಾಗಿ ನಾಟ್ಯ ಆಡುವಾಗೆ ಕಲ್ಸ್ಕೊಟ್ಟು ಆ ಹೆರೋದನ ಹುಟ್ಟುಹಬ್ಬದ ದಿನ ಅವಳನ್ನು ನಾಟ್ಯವಾಡ್ಲಿಕ್ಕೆ ಕಳಿಸ್ತಾಳೆ. ಆ ನಾಟ್ಯವಾಡಕ್ಕೆ ಕಳಿಸಿದಾಗ ಅವಳು ಚೆನ್ನಾಗಿ ನಾಟ್ಯ ಆಡೋದ್ರಿಂದ ರಾಜ ಅವಳನ್ನು ಮೆಚ್ಚುತ್ತಾನೆ. ನಿನಗೆ ಏನ್ ಬೇಕಮ್ಮ ಕೇಳು ಅಂತ ಹೇಳಿ ಕಳಿಸ್ತಾನೆ. ಆಗ ಅದೇ ಸಂದರ್ಭಕ್ಕಾಗಿ ಎದುರು ನೋಡ್ತಿದ್ದ ಹೆರೋದ್ಯಳು ಮಗಳಿಗೆ ಹೋಗಿ ಹೇಳ್ತಾಳೆ, ಹೋಗು ನೀನು ಹೆರೋದನ ಹತ್ರ ಹೇಳು, ಸ್ನಾನಿಕನಾದ ಯೋಹಾನನ ತಲೆ ನನಗ್ ಬೇಕು ಅಂತ ಕೇಳು ಅಂತ ಹೇಳಿ ಹೇಳ್ತಾಳೆ. ಅದೇ ರೀತಿ ಮಗಳು ಹೋಗ್ಬಿಟ್ಟು ರಾಜನಾದ ಹೆರೋದನ ಹತ್ರ ನನಗೆ ಸ್ನಾನಿಕನಾದ ಯೋಹಾನನ ತಲೆಯನ್ನು ನನಗೆ ಬಹುಮಾನವಾಗಿ ಕೊಡು ಅಂತ ಕೇಳ್ತಾಳೆ. ಅದೇನು ಆಟ ಸಾಮಾನ, ಅದೇನು ಚೆಂಡ, ಫುಟ್ಬಾಲ ಅವನ ತಲೆ? ಆದ್ರೆ ಈ ರೀತಿ ಕೇಳಿದಾಗ ರಾಜ ಏನು ಮಾಡಕ್ಕಾಗಲ್ಲ, ಯಾಕಂದ್ರೆ ಸಭೆಯ ಮಧ್ಯದಲ್ಲಿ ಕೇಳಿದರೆ ಅವ್ನ್ ಮೊದ್ಲನೇ ಹೇಳಿದಾನೆ, ನೀನ್ ಏನ್ ಕೇಳಿದ್ರು ಕೊಡ್ತೀನಿ ಅಂತ ಹೇಳಿದಾನೆ. ಅವಳ ರಾಜ್ಯ ಕೇಳಿಲ್ಲ, ಅಥವಾ ಒಡವೆ ವಸ್ತ್ರ ಕೇಳಿಲ್ಲ, ಸಂಪತ್ ಕೇಳಿಲ್ಲ, ಹೋಗಿ ಸ್ನಾನಿಕನಾದ ಯೋಹಾನನ ತಲೆಯನ್ನು ಕೇಳಿದಾಳೆ. ಆಗ ಮುಂದೆ ಓದ್ಕೊಂಡು 11ನೇ ವಾಕ್ಯದವರೆಗೂ ಹೋದ್ರೆ ಕಂಪ್ಲೀಟ್ ಆಗಿ ಅದು ಸಿಗುತ್ತೆ. ನೀವು 1ನೇ ವಾಕ್ಯದಿಂದ 11ನೇ ವಾಕ್ಯದವರೆಗೂ ಸಂಪೂರ್ಣವಾಗಿ ಇದನ್ನ ಓದ್ಕೊಬಹುದು. ಇದನ್ನ ಕೇಳಿದಾಗ ಅವನು ಸರಿ ಅಂತ ಹೇಳಿ ಆಳುಗಳನ್ನ ಕಳಿಸಿ ತಟ್ಟೆಯಲ್ಲಿ ಯೋಹಾನನ ತಲೆಯನ್ನು ಕತ್ತರಿಸಿ ಇಟ್ಬಿಟ್ಟು ಗಿಫ್ಟ್ ಆಗಿ ಕೊಡ್ತಾನೆ. ಅದನ್ನ ಅವಳು ಖುಷಿಯಿಂದ ತಂದು ತನ್ನ ತಾಯಿಗೆ ಆ ಗಿಫ್ಟ್ ಅನ್ನು ತೆಗೆದುಕೊಂಡು ಹೋಗಿ ಕೊಡ್ತಾಳೆ. ಅಂದ್ರೆ ಯಾವ ರೀತಿ ತಾಯಿ ಮಗಳನ್ನು ಬೆಳೆಸಿದಾಳೆ, ಹೆರೋದ್ಯಳು ತನ್ನ ಮಗಳನ್ನು ಯಾವ ರೀತಿ ಬೆಳೆಸಿದಾಳೆ? ಅವಳಿಗೆ ಭಯನೇ ಇಲ್ವಾ? ಒಬ್ಬ ಸಾಯಿಸಿ ರಕ್ತ ಸುರಿತಾ ಇರುವಂತ ತಲೆಯನ್ನು ಒಂದು ಗಿಫ್ಟಿನ ರೂಪದಲ್ಲಿ ಟ್ರೇಯಲ್ಲಿ ಎತ್ಕೊಂಡ್ಬಂದು ತಾಯಿಗೆ ಗಿಫ್ಟ್ ಆಗಿ ಕೊಡ್ತಾ ಇದ್ದಾಳಂದ್ರೆ ಆ ಮಗಳ ಮನೋಸ್ಥಿತಿ ಹೇಗಿರುತ್ತೆ? ಅಂದ್ರೆ ತಾಯಿ ಅವಳನ್ನು ಯಾವ ರೀತಿ ದುರ್ಬೋಧನೆ ಮಾಡಿ ಕೆಟ್ಟತನದಿಂದ ಬೆಳೆಸಿರ್ತಾಳೆ. ಇದನ್ನ ನೋಡಿದ್ರೆ ಯೇಸುಸ್ವಾಮಿ ಹೇಳೋದ್ರಲ್ಲಿ ಅರ್ಥ ಇದೆ ತಾನೆ, ಹೆರದ ಗರ್ಭವು ಧನ್ಯವು ಅಂತ. ಇಂಥ ಒಂದು ತಾಯಿ ತನ್ನ ಮಗಳನ್ನು ತನ್ನ ಸೇಡನ್ನು ತೀರ್ಸ್ಕೊಳಕ್ಕೋಸ್ಕರ ಬೆಳೆಸ್ತಾಳೆ. ಎಷ್ಟೋ ಜನ ತಾಯಂದಿರು ತನಗೆ ಮಾಡಕ್ಕಾಗಲ್ಲದನ್ನು ತನ್ನ ಮಕ್ಕಳ ಮೂಲಕವಾಗಿ ಮಾಡಿ ತೀರ್ಸ್ತಾರೆ. ಇದು ಸಹ ಹೆರೋದ್ಯಳು ಅದೇ ರೀತಿನೇ ಮಾಡ್ತಾಳೆ. ಅಲ್ಲಿ ಹೆರೋದನು ಸಹ ಯೋಹಾನನ ಮೇಲೆ ಅವನಿಗೂ ಕೋಪ ಇತ್ತು. ಎಲ್ಲರ ಮುಂದೆ ಸಭೆ ಮುಂದೆದಲ್ಲಿ ನನ್ನ ಮರ್ಯಾದೆ ತೆಗಿತಾ ಇದ್ದಾನೆ ಅಂತ. ಇಬ್ರು ಸೇರಿ ಈ ರೀತಿಯ ಕೆಟ್ಟ ದುರ್ಮಾರ್ಗದಲ್ಲಿ ಬೆಳೆಸಿದ ಮಗಳು ಅವಳು ಏನ್ ಮಾಡ್ತಾಳೆ, ಲಾಸ್ಟಿಗೆ ಕೆಟ್ಟತನವನ್ನೇ ಮಾಡ್ತಾಳೆ. ಈ ರೀತಿ ಕೆಟ್ಟತನವನ್ನು ಮಾಡೋದು ದೇವರಿಗೆ ಏನಾದ್ರು ಸಂತೋಷನಾ? ದೇವರ ಪ್ರವಾದಿ ಅವನನ್ನ ಈ ರೀತಿ ಮಾಡಿದ ದೇವರಿಗೆ ಏನಾದ್ರು ಸಂತೋಷನಾ? ಖಂಡಿತ ಇಲ್ಲ ಪ್ರಿಯರೇ. ಇದನ್ನ ನೋಡಿಯೇ ಯೇಸುಸ್ವಾಮಿ ಹೇಳ್ತಾನೆ, ಇಂಥ ಗರ್ಭ ಹೆರದೆ ಇದ್ರೇನೆ ಎಷ್ಟೋ ಒಳ್ಳೇದಿತ್ತು. ಅವಳು ಹೆರದೆ ಹೋಗಿದ್ರೆ ಇಂಥ ಮಕ್ಕಳನ್ನು ಬೆಳಿತಿದ್ರ? ಇವತ್ತು ಸಮಾಜದಲ್ಲಿ ಇಂಥ ಕಂಟಕರು ಎಷ್ಟು ಜನ ಇದ್ದಾರೆ. ಅವರಿಗೆ ಮಕ್ಕಳು ಗರ್ಭಫಲ ದೇವ್ರು ಕೊಡದೆ ಇದ್ರೇನೆ ಚೆನ್ನಾಗಿರ್ತಿತ್ತು ಅಂತೇಳಿ ನಾವು ಸಹ ಈ ವಾಕ್ಯದಿಂದಲೂ ಸಹ ನಾವು ಸಹ ತಿಳ್ಕೊಬಹುದು. ಅದೇ ರೀತಿಯಾಗಿ ಇನ್ನೊಬ್ಬ ನಾವ್ ಈ ರೀತಿಯಾಗಿ ನೋಡುವಾಗ ಗರ್ಭಫಲ ಇಲ್ದಿದ್ರೇನೆ ಒಳ್ಳೇದಾಗಿತ್ತು ಅಂತೇಳಿ ನಾವಿಲ್ಲಿ ನೋಡ್ಬೋದು. ಅದೇ ರೀತಿಯಾಗಿ ಯೆರೆಮೀಯ 22:13 ತೆಗೆದು ನೋಡ್ರಿ. ಯೆರೆಮೀಯ ಪ್ರವಾದನೆ ಗ್ರಂಥ 22ನೇ ಅಧ್ಯಾಯ 13ನೇ ವಾಕ್ಯ. ತನ್ನ ಅರಮನೆಯನ್ನು ದುರ್ನೀತಿಯಿಂದಲೂ ಮಹಡಿಗಳನ್ನು ಅನ್ಯಾಯದಿಂದಲೂ ಕಟ್ಟಿಸಿಕೊಳ್ಳುವವನ ಗತಿಯನ್ನು ಏನು ಹೇಳಲಿ? ಕೂಲಿ ಕೊಡದೆ ನೆರೆಯವನಿಂದ ಬಿಟ್ಟಿ ಕೆಲಸವನ್ನೇ ಮಾಡಿಸಿ, ಆಹಾ, ನಾನು ವಿಸ್ತಾರವಾದ ಅರಮನೆಯನ್ನು ವಿಶಾಲವಾದ ಮಹಡಿಗಳನ್ನು ಕಟ್ಟಿಸಿಕೊಳ್ಳುವೆನು ಎಂದು ಹೇಳಿ ಅಗಲವಾದ ಕಿಟಿಕಿಗಳನ್ನಿಡಿಸಿ ಒಳಗೆ ಗೋಡೆಗಳನ್ನೆಲ್ಲ ದೇವದಾರಿನ ಹಲಿಗೆಗಳನ್ನು ಹೊದಿಸಿ ಕಿರಿಮಂಜಿಯ ಬಣ್ಣವನ್ನು ಬಳಸಿಕೊಳ್ಳುವವನ ಪಾಡು ಏನು ಹೇಳಲಿ? ಓದಿ ಕಂಟಿನ್ಯೂ ಮಾಡಿ. ನೀನು ದೇವದಾರುವಿನ ಕೆಲಸದಲ್ಲಿ ಸ್ಪರ್ಧೆಯುಳ್ಳವನಾಗಿರುವುದರಿಂದಲೇ ಆಳತಕ್ಕವನಾಗಿದ್ದೀಯೋ? ನಿನ್ನ ತಂದೆಯು ಎಷ್ಟು ಉಂಡು ಕುಡಿದರೂ ನೀತಿ ನ್ಯಾಯಗಳನ್ನಂತೂ ಕೈಗೊಳ್ಳುತ್ತಿದ್ದನು. ಆಗ ಅವನಿಗೆ ನೆಮ್ಮದಿಯಾಗಿತ್ತು. ದೀನ ದರಿದ್ರರ ವ್ಯಾಜ್ಯವನ್ನು ತೀರಿಸುತ್ತಿದ್ದನು. ಆಗ ಸುಖವಾಗಿತ್ತು. ನನ್ನನ್ನು ಅರಿಯುವನೆಂದರೆ ಇದೇ ಎಂಬುದು ಯೆಹೋವನ ನುಡಿ.
ಸಾಕು ಸಾಕು. ಬ್ರದರ್. ಇಲ್ಲಿ ನಾವು ಈ ವಾಕ್ಯದ ಪ್ರಕಾರವಾಗಿಯೂ ಸಹ ನಾವು ನೋಡುವಾಗ, ಅವನು ಕೆಟ್ಟವನಾಗಿದ್ರು ತಂದೆ, ಅವನು ಒಳ್ಳೆ ಮಾರ್ಗದಲ್ಲಿ ಇದ್ದ. ಆದ್ರೆ ಅವನ ಮಗ ಏನಾದ ಅಂದ್ರೆ ಇನ್ನು ಕೆಟ್ಟು ಹೋದ. ಅವನು ದುರ್ನೀತಿಯಿಂದಲೂ ತನ್ನ ಅನ್ಯಾಯದಿಂದಲೂ ಮನೆ ಕೋಟೆ ಕೊತ್ತಲಗಳನ್ನು ಕಟ್ಸ್ಕೊಂತ ಬಂದ ವಿನ ಆತನಿಗೆ ಏನು ಒಳ್ಳೇದನ್ನೋದು ಆತನಲ್ಲಿ ಇರ್ಲಿಲ್ಲ. ಆತನಲ್ಲಿ ಇಲ್ದೆ ಹೋದಕ್ಕಾಗಿ ಯೆಹೂದನ ಅರಸನ ಮೇಲೆ ದೈವೋಕ್ತಿ ಬಂದು ಈ ರೀತಿಯಾಗಿ ಹೇಳ್ತಾನೆ. ಅಂದ್ರೆ ಅದ್ರಲ್ಲಿ 10ನೇ ವಾಕ್ಯದಲ್ಲಿ ನೋಡಿ, ಇಲ್ಲಿ ಅದೇ 22ರಲ್ಲಿ 10ನೇ ವಾಕ್ಯವನ್ನು ನೋಡಿದಾಗ, ಸತ್ತವನಿಗಾಗಿ ಅಳಬೇಡಿರಿ, ಬಡಿದುಕೊಳ್ಳಬೇಡಿರಿ, ಸೆರೆಯಾದವನಿಗೆ ಬಿಕ್ಕಿ ಬಿಕ್ಕಿ ಅಳಿ, ಅವನು ಇನ್ನು ಹಿಂದಿರುಗನು, ಜನ್ಮಭೂಮಿಯನ್ನು ನೋಡನು ಅಂತ ಒಂದು ವಾಕ್ಯವನ್ನು ದೇವರು ಹೇಳಿಸ್ತಾರೆ. ಯಾಕೆಂದ್ರೆ ಎಷ್ಟೇ ಅವನು ಕೋಟೆ ಕೊತ್ತಲುಗಳನ್ನು ಕಟ್ಟಿ ಹೆಂಗ್ ಬೇಕು ಅವನಿಗೆ ಸ್ವಲಾಭಕ್ಕಾಗಿ ಬದುಕಿದ್ರೆ, ಆತನು ದೇವರ ದೃಷ್ಟಿಯಲ್ಲಿ ಅವನು ಅನ್ಯಾಯಸ್ಥ. ಮತ್ತೆ ಆತನನ್ನು ದೇವರು ಎಷ್ಟು ನೀಚತನದಿಂದ ನೋಡ್ತಾರೆ ಅಂದ್ರೆ ಅವನು ಬೆಂಕಿ ಕೆರೆ ಹೋಗಕ್ಕೆ ಲಾಯಕ್ ಅನ್ನೋದನ್ನು ದೇವರು ತೀರ್ಮಾನ ಮಾಡ್ತಾರೆ. ಇಲ್ಲಿ ಸತ್ತವರಿಗಾಗಿ ಅಳಬೇಡಿರಿ, ಬಡಕೊಳ್ಳಬೇಡಿರಿ, ಸೆರೆಯಾದವನಿಗೆ ಬಿಕ್ಕಿ ಬಿಕ್ಕಿ ಅಳಿರಿ ಅಂತ ಹೇಳ್ತಾರೆ. ಯಾಕೆ? ಸತ್ತವನಿಗಾಗಿ ಏನಾದ್ರು ಪ್ರಯೋಜನ ಇದೆಯಾ? ಸತ್ತವನು ಯಾವತ್ತಿದ್ರು ಸತ್ತು ಹೋದ, ಅವನಿಗೆ ಈ ಲೋಕದ ಯಾವ ಪಾಲು ಇರುವುದಿಲ್ಲ. ಅವನು ಏನು ಮಾಡಿದಾನೆ ಒಳ್ಳೇದು ಕೆಟ್ಟದಕ್ಕೆ ಸತ್ತ ದಿನನೇ ನ್ಯಾಯ ತೀರ್ಪಾಗಿರುತ್ತೆ. ಅವನಿಗೋಸ್ಕರ ನಾವು ಕೆಟ್ಟವರಾಗಕ್ಕಾಗತ್ತಾ? ಅವನ ಪಾಪದಲ್ಲಿ ನಾವು ಭಾಗಿಯಾಗಕ್ಕಾಗತ್ತಾ? ಆಗಲ್ಲ. ಅದಕ್ಕೆ ಇದ್ದವರಿಗಾಗಿ ಬದುಕೊಳ್ಳಿ. ಸರಿಯಾದವನಂದ್ರೆ ಯಾರು? ಪಾಪದ ಸೆರೆಯಲ್ಲಿದ್ದವರಿಗೋಸ್ಕರ ಅಳಿರಿ. ಪಾಪದ ಸೆರೆಯಲ್ಲಿ ನಾನು, ನನ್ನ ಕುಟುಂಬ, ನನ್ನ ಸುತ್ತಮುತ್ತ ಜನಗಳು ಪಾಪ ಎಂಬ ಸೆರೆಯಲ್ಲಿ ಬಿದ್ದಿದ್ದೀವಿ. ಅದಕ್ಕೋಸ್ಕರ ಬದುಕೊಳ್ಳಿ, ಅದಕ್ಕೋಸ್ಕರ ಅಳಿರಿ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ, ಅದಕ್ಕೋಸ್ಕರ ಪ್ರಯಾಸ ಪಡ್ರಿ. ಅವ್ರನ್ನ ತಿದ್ದಿ ಸರಿಪಡಿಸೋಕೋಸ್ಕರ ಪ್ರಯಾಸ ಪಡಿ. ಯಾಕಂದ್ರೆ ಈ ಲೋಕದಲ್ಲಿ ಯಾರು ಶಾಶ್ವತ ಅಲ್ಲ. ನಮಗೆ ಕೊಟ್ಟಿರುವ 60-70 ವರ್ಷದಲ್ಲಿ ನೀತಿವಂತರಾಗಿ ಸತ್ಕ್ರಿಯೆಗಳನ್ನು ಮಾಡಿ ನಾವು ಸಾಯ್ಬೇಕು. ಅದನ್ನ ಬಿಟ್ಟು ನಾವು ಸತ್ತವರಿಗೋಸ್ಕರ ಬಡ್ಕೊಂತ ಕೂತ್ರೆ ಏನು ಉಪಯುಕ್ತ ಇಲ್ಲ. ನಾವು ಏನ್ ಮಾಡ್ಬೇಕು? ಬದುಕಿದ್ದವರು ಯಾರು? ಸೆರೆಯಲ್ಲಿದ್ದವರು. ಸೆರೆಯಲ್ಲಂದ್ರೆ ಪಾಪ ಎಂಬ ಸೆರೆಯಲ್ಲಿದ್ದವರು. ಇವತ್ತು ನಾವು ನೋಡ್ತಾ ಇರೋದು ಕಣ್ಣಿನ ಆಸೆ, ಬದುಕು ಬಾಳಿನ ಡಮ್ಮ, ಶರೀರದ ಆಸೆಯಲ್ಲಿ ಬಿದ್ದು ಹೋಗಿದ್ದವರು ಎಲ್ಲರೂ ಪಾಪ ಎಂಬ ಸೆರೆಯಲ್ಲೇ ಇದ್ದವರು. ಆ ಪಾಪ ಎಂಬ ಸೆರೆಯಲ್ಲಿರುವವರನ್ನು ದೇವರ ಕಡೆಗೆ ತಿರುಗಿಸ್ಬೇಕು, ಅವರ ಮಾನಸಾಂತರ ಆಗ್ಬೇಕು. ಅದಕ್ಕೋಸ್ಕರ ನಾವು ಪ್ರಯಾಸ ಪಡ್ಬೇಕು. ಅಳಿರಿ ಅಂದ್ರೆ ಬೆಳಗಿನ ಸಂಜೆವರೆಗೂ ಪ್ರಾರ್ಥನೆ ಮಾಡ್ಕೊಂಡು ಅಳ್ತಾ ಕೂರೋದೆಲ್ಲ ಪ್ರಿಯರೇ. ನಾವು ಅದಕ್ಕೋಸ್ಕರ ಪ್ರಯಾಸ ಪಡಬೇಕು. ಅವರನ್ನು ಈ ಬಂಧನದಿಂದ ಬಿಡಿಸಿ ಅವರನ್ನು ನಿತ್ಯ ಲೋಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ನಾವು ಪ್ರಯಾಸ ಪಟ್ರೆ ಖಂಡಿತವಾಗಿ ಒಂದಲ್ಲ ಒಂದಿನ ಅವರು ವಾಕ್ಯದ ಮೂಲಕ ಮನ ತಿರುಗಿ ದೇವರ ವಾಕ್ಯಾನುಸಾರ ಜೀವಿಸಕ್ಕೆ ಸಾಧ್ಯ ಇದೆ. ಅದನ್ನ ಇಲ್ಲಿ ಯೇಸುಸ್ವಾಮಿ ಸಹ ಮತ್ತೆ ಮತ್ತೆ ನಮಗೆ ಈ ವಾಕ್ಯವನ್ನು, ಹೆರದ ಗರ್ಭ ಯಾಕೆ ಧನ್ಯವು, ಹೆತ್ತ ಗರ್ಭ ಯಾಕೆ ಧನ್ಯ ಇಲ್ಲ ಅಂದ್ರೆ, ವಾಕ್ಯಾನುಸಾರವಾಗಿ ಮಕ್ಕಳನ್ನು ಬೆಳೆಸ್ತೇ ಹೋದ್ರೆ ಅವರು ಅಂತ್ಯಸ್ಥಿತಿ ತುಂಬಾ ಘೋರವಾಗಿರುತ್ತೆ. ಆ ಅಂತ್ಯಸ್ಥಿತಿ ಬರುವುದಕ್ಕಿಂತ ಮಕ್ಕಳಿಲ್ದಿದ್ರೇನೆ ಬೆಟರ್ ಆಗಿತ್ತು ಅಂತ ಹೇಳಿ ಇಲ್ಲಿ ಯೇಸುಸ್ವಾಮಿ ಹೇಳೋದನ್ನು ನಾವು ಜ್ಞಾಪಕ ಮಾಡಿಕೊಳ್ಬಹುದು. ಅದೇ ರೀತಿ 1 ಕೊರಿಂಥ 4ನೇ ಅಧ್ಯಾಯ 15ನೇ ವಾಕ್ಯವನ್ನು ತೆಗೆದು ನೋಡಿ. 1 ಕೊರಿಂಥ 4ನೇ ಅಧ್ಯಾಯ 15ನೇ ವಾಕ್ಯ. ನಿಮಗೆ ಕ್ರಿಸ್ತನಲ್ಲಿ ಉಪಾಧ್ಯಾಯರು 1000 ಮಂದಿ ಇದ್ದರೂ ತಂದೆಗಳು ಬಹು ಮಂದಿ ಇಲ್ಲ. ನಾನೇ ನಿಮ್ಮನ್ನು ಸ್ವಾರ್ಥೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿ ಪಡೆದನು. ಅದಾದ್ದರಿಂದ ನನ್ನನ್ನು ಅನುಸರಿಸಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಈ ನಿಮಿತ್ತದಿಂದ ಕರ್ತನಲ್ಲಿ ನನ್ನ ಮಗನಾದ ತಿಮೋತಿಯನನ್ನು ನಿಮ್ಮ ಬಳಿಗೆ ಕಳುಹಿಸಿಕೊಟ್ಟಿದ್ದೇನೆ. ಅವನು ನನಗೆ ಪ್ರಿಯನು, ನಂಬಿಗಸ್ತನೂ ಆಗಿದ್ದಾನೆ. ಅವನು ಕ್ರಿಸ್ತನ ಸೇವೆಯಲ್ಲಿರುವ ತನ್ನ ನಡವಳಿಯನ್ನು ಅಂದರೆ ನಾನು ಎಲ್ಲೆಲ್ಲಿಯೂ ಪ್ರತಿಯೊಂದು ಸಭೆಯಲ್ಲಿಯೂ ಬೋಧಿಸುವ ಕ್ರಮವನ್ನು ನಿಮ್ಮ ನೆನಪಿಗೆ ತರುವನು. ಸಾಕು. ಇಲ್ಲಿ ನಾವು ಹೆತ್ತ ಗರ್ಭ ಧನ್ಯ ಅಲ್ಲ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಹೆರದ ಗರ್ಭವು ದೇವರ ಕೊಟ್ಟಾಗ, ಬಹುಮಾನ ಕೊಟ್ಟಾಗ ಅವರು ಶ್ರೇಷ್ಠರಾಗ್ತಾರೆ. ದೇವರ ವಾಕ್ಯದಲ್ಲಿ ಬೆಳೆಸಿದಾಗ ಶ್ರೇಷ್ಠರಾಗ್ತಾರೆ. ಇಲ್ಲಿ ಹೆರದ ಗರ್ಭ ಅಂತ ಇನ್ನೊಂದಿದೆ. ಯಾವುದು? ನಾವು ಭೌತಿಕವಾಗಿ ಮಕ್ಕಳನ್ನು ಪಡೆಯದೇ ಹೋದರೂ ಆತ್ಮಿಕವಾಗಿ ಎಷ್ಟು ಮಕ್ಕಳು ಬೇಕಾದ್ರೂ ನಾವು ಪಡಿಲಿಕ್ಕೆ ಸಾಧ್ಯ. ಯಾವ ರೀತಿ? ಸುವಾರ್ತೆ ಮೂಲಕವಾಗಿ ವಾಕ್ಯವನ್ನು ಹಂಚಿ ವಾಕ್ಯದ ಪ್ರಕಾರ ಅವರನ್ನು ನಡೆಸಿ ಆತ್ಮಿಕ ಮಕ್ಕಳನ್ನು ಪಡೆದುಕೊಳ್ಬಹುದು. ಈ ಆತ್ಮಿಕ ಮಕ್ಕಳನ್ನು ನಾವು ಪಡೆದುಕೊಳ್ಳುವಾಗ ಅವರ ಗರ್ಭವು ಸಹ ಧನ್ಯವಾಗುತ್ತೆ. ಇಲ್ಲಿ ಪೌಲನ ಜೀವಿತವನ್ನು ನೋಡ್ಬೋದು. ಪೌಲ ಮದುವೆ ಆಗಿದ್ನಾ?
ಇಲ್ಲ. ಅವನಿಗೆ ಮದುವೆ ಇರ್ಲಿಲ್ಲ, ಮಕ್ಳು ಇರ್ಲಿಲ್ಲ. ಆದ್ರೆ ಅವನು ಅನೇಕ ಮಕ್ಕಳನ್ನು ಪಡೆದಿದ್ದ. ಅದರಲ್ಲಿ ಪ್ರಿಯನಾದ ಮಗನು ತಿಮೋತಿ ನನ್ನ ಪ್ರಿಯನಾದ ಮಗನು ಅಂತ ಹೇಳ್ತಾನೆ. ಯಾವ ರೀತಿ ಪ್ರಿಯಾದ ಮಗ? ಅವನ ಮದುವೆ ಆಗಿಲ್ಲ, ಅವನಿಗೆ ಮಕ್ಳು ಇರ್ಲಿಲ್ಲ, ಮತ್ತಿನ್ಯಂಗೆ ಅವನ ಮಗ ಆಗ್ತಾನೆ ಅಂದ್ರೆ ಆತ್ಮಿಕವಾದ ಮಗ. ಇಲ್ಲಿ ರಾಮಣ್ಣವರಿಗೆ 2 ಮಕ್ಳಿದ್ದಾರೆ ನಿಜ. ಆದ್ರೆ ನಮ್ಮ ಸಭೆಯಲ್ಲಿ ಎಷ್ಟು ಮಕ್ಳು ಇದ್ದೀವಿ ನಾವು? ಕರ್ನಾಟಕದಾದ್ಯಂತ ರಾಮಣ್ಣನವರಿಗೆ ಆತ್ಮಿಕ ಮಕ್ಕಳುಗಳಿದ್ದೀವಿ, ಬೇಜಾನ್ ಮಕ್ಕಳಿದ್ದೀವಿ ಅಲ್ವಾ? ಅಂದ್ರೆ ದೇವರ ವಾಕ್ಯದಲ್ಲಿ ಅವರು ಸುವಾರ್ತೆ ಮೂಲಕವಾಗಿ ಪಡೆದ ಮಕ್ಕಳುಗಳು ನಾವುಗಳು. ಓಕೆ, ಅವರು ಭೌತಿಕವಾಗಿ ಮಕ್ಕಳನ್ನು ಪಡೆದಿದ್ದಾರೆ, ಆತ್ಮಿಕವಾದ ಮಕ್ಕಳುಗಳನ್ನು ಪಡೆದಿದ್ದಾರೆ. ಅವರ ಗರ್ಭ ಧನ್ಯವು. ಅಂದ್ರೆ ದೇವರ ವಾಕ್ಯದಲ್ಲಿ ಬೆಳೆಸಿ ಅವರನ್ನು ಸುವಾರ್ತೆ ಮೂಲಕವಾಗಿ ಪಡೆದ ಮಕ್ಕಳು ದೇವರ ವಾಕ್ಯದಲ್ಲಿ ಸರಿಯಾಗಿ ಸ್ಥಿರವಾಗಿ ನಿಂತಿದ್ರೆ ಅವರ ಗರ್ಭವು ಧನ್ಯವು. ಇಲ್ಲಿ ಪೌಲನು ಸಹ ಹೇಳ್ತಾ ಇದ್ದಾನೆ, ನಾವು ಆತ್ಮಿಕವಾದ ಮಕ್ಕಳನ್ನು ಪಡೆದಿದ್ದೇನೆ ಅನ್ನೋದನ್ನು ಇಲ್ಲಿ ನಮಗೆ ವಾಕ್ಯದ ಮೂಲಕವಾಗಿ ತಿಳಿಬಹುದು. 11ನೇ ವಾಕ್ಯದಿಂದ ನಾವು ನೋಡಿದಾಗ ಆತ್ಮಿಕವಾಗಿ ಸುವಾರ್ತೆ ಪಡೆದ ಮಗನು ಯಾರು? ತಿಮೋತಿ ಒಬ್ಬನೇ ಅಲ್ಲ, ಅನೇಕರನ್ನು ಸುವಾರ್ತೆ ಮೂಲಕವಾಗಿ ಅವರು ಮಕ್ಕಳನ್ನು ಪಡೆದಿದ್ರು. ಅದಕ್ಕಾಗಿ ಅವರು ದೇವರ ವಾಕ್ಯದಲ್ಲಿ ಅವರನ್ನು ನೆಲೆಸಗೊಳಿಸಿದ್ರಿಂದ ಹೆರದ ಗರ್ಭ ಆದ್ರೂ ಆತನು ಧನ್ಯನೇ ಅಂತ ಹೇಳಿ ನಾವಿಲ್ಲಿ ತಿಳ್ಕೋಬಹುದು. ನಾವಿಲ್ಲಿ ಆತ್ಮಿಕ ರೀತಿಯಲ್ಲಿ ಯೋಚನೆ ಮಾಡುವಾಗ ಗಂಡು ಹೆಣ್ಣು ಎಂಬ ಭೇದ ಭಾವ ಬರುವುದಿಲ್ಲ. ಆತ್ಮಕ್ಕೆ ಯಾವ ಲಿಂಗ ಭೇದ ಇಲ್ಲ. ಇಲ್ಲಿ ಹೆಣ್ಣು ಗಂಡು ಅನ್ನೋಕ್ಕಿಂತ ಗರ್ಭ ಫಲವು ಅಂತ ನಾವು ಸೇರ್ಸ್ಕೊಂಡು ಓದ್ಬೋದು ಅಷ್ಟೇನೆ. ಆಮೇಲೆ ಗಲಾತ್ಯ 4ನೇ ಅಧ್ಯಾಯ 19ನೇ ವಾಕ್ಯವನ್ನು ತೆಗೆದು ನೋಡ್ರಿ. ಗಲಾತ್ಯ 4ನೇ ಅಧ್ಯಾಯ 19ನೇ ವಾಕ್ಯ. ನನ್ನ ಪ್ರಿಯರಾದ ಮಕ್ಕಳೇ, ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ ನಿಮಗೋಸ್ಕರ ತಿರುಗಿ ಪ್ರಸವ ವೇದನೆ ಪಡುತ್ತೇನೆ. ನಿಮ್ಮ ವಿಷಯದಲ್ಲಿ ಏನು ಮಾಡಬೇಕು ನನಗೆ ತಿಳಿಯದು. ನಾನು ಈಗಲೂ ನಿಮ್ಮಲ್ಲಿದ್ದು ಬೇರೆ ರೀತಿಯಿಂದ ಮಾತನಾಡುವುದಕ್ಕೆ ಎಷ್ಟೋ ಆಸೆ ಪಡುತ್ತೇನೆ. ಸಾಕು. ಇಲ್ಲಿ ನನ್ನ ಪ್ರಿಯನಾದ ಮಕ್ಕಳೇ, ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ ನಿಮಗೋಸ್ಕರ ತಿರುಗಿ ಪ್ರಸವ ವೇದನೆ ಪಡುತ್ತೇನೆ. ನಿಮ್ಮ ವಿಷಯದಲ್ಲಿ ಏನು ಮಾಡಬೇಕೋ ನನಗೆ ತಿಳಿಯದು. ನಾನು ಈಗಲೂ ನಿಮ್ಮಲ್ಲಿದ್ದು ಬೇರೆ ರೀತಿಯಿಂದ ಮಾತನಾಡುವುದಕ್ಕೆ ಎಷ್ಟೋ ಆಸೆ ಪಡುತ್ತಿದ್ದೇನೆ. ಇಲ್ಲಿ ಸಹ ಪೌಲನವರು ಹೇಳ್ತಾ ಇದ್ದಾರೆ, ನೀವು ಕ್ರಿಸ್ತನ ಸಾರೂಪ್ಯವನ್ನು ಕೊಳ್ಳುವವರೆಗೂ ನಾನು ತಿರುಗಿ ಪ್ರಸವ ವೇದನೆಯನ್ನು ಪಡೆಯುತ್ತೇನೆ. ಇಲ್ಲಿ ಪ್ರಸವ ವೇದನೆ ಯಾರು ಪಡ್ತಾಳೆ? ಗರ್ಭಿಣಿಯಾದ ಸ್ತ್ರೀ. ಅವಳು ಹೆರುವ ದಿನಗಳಲ್ಲಿ ಪ್ರಸವ ವೇದನೆ ಅಂದ್ರೆ ಹೆರುವ ಸಮಯದಲ್ಲಿ ಪಡುವಂತ ನೋವುಗಳಿಗೆ ಪ್ರಸವ ವೇದನೆ ಅಂತ ನಾವು ಕರಿತೀವಿ. ಯಾರು ಗರ್ಭಿಣಿಯಾಗಿರ್ತಾರೋ ಅವರು ಮಕ್ಕಳನ್ನು ಹೆರುವ ಸಮಯದಲ್ಲಿ ಬಹಳಷ್ಟು ನೋವುಗಳನ್ನು ಅನುಭವಿಸ್ತಾಳೆ. ಅದಕ್ಕೆ ನಾವು ಪ್ರಸವ ವೇದನೆ ಅಂತ ಕರಿತೀವಿ. ಇಲ್ಲಿ ಪೌಲನು ಗಂಡಸಲ್ವಾ? ಹೇಗೆ ಪ್ರಸವ ವೇದನೆ ಪಡ್ತಾನೆ ಅಂದ್ರೆ, ಅವನು ಹೆತ್ತ ಮಕ್ಕಳು ಅಂದ್ರೆ ಸುವಾರ್ತೆಯಿಂದ ಪಡೆದ ಮಕ್ಕಳನ್ನು ಬೆಳೆಸಿ ಅವರನ್ನು ಕ್ರಿಸ್ತನ ಸಾರೂಪ್ಯ. ನಮಗೆ ಈ ಪಾಠವನ್ನು ನಾವು ಸಂಪೂರ್ಣವಾಗಿ ನಾವು ನೋಡುವಾಗ ಇಲ್ಲಿ ಬೈಬಲ್ ಗ್ರಂಥ ಕೊಟ್ಟಿದ್ದಾರೆ. ಬೈಬಲ್ ನಲ್ಲಿ ಅನೇಕ ವಾಕ್ಯಗಳಿದಾವೆ. ಆ ವಾಕ್ಯಾನುಸಾರವಾಗಿ ನಾವು ವಾಕ್ಯಗಳನ್ನು ತಿಳಿದಿದ್ರು, ನಿನ್ನೆನೂ ಸಹ ಮನೋಜ್ ಬ್ರದರ್ ಮಾತಾಡಾಗ ಹೇಳ್ತಾ ಇದ್ರು, ಆ ವಾಕ್ಯವನ್ನು ತಿಳಿದು ಆ ವಾಕ್ಯದ ಪ್ರಕಾರ ನಡ್ಕೊಳೋದೇ ಇದ್ದರು ನಾವು ಶಾಸ್ತ್ರಿಗಳಿಗೆ ಪರಿಚಯರಿಗೆ ಹೋಲಿಸ್ತೀವಲ್ವಾ? ಯಾಕೆ ಅಂತ ಹೇಳಿದ್ರೆ ವಾಕ್ಯಗಳು ಗೊತ್ತು, ವಾಕ್ಯಗಳ ಪ್ರಕಾರ ಜೀವನ ಮಾಡದೆ ಹೋದ್ರೆ ನಮ್ಮ ಜೀವನ ವ್ಯರ್ಥ. ಹಾಗಾಗಿ ವಾಕ್ಯಾನುಸಾರವಾಗಿ ಅವರು ಜೀವಿಸ್ಬೇಕು. ಕ್ರಿಸ್ತನ ಸಾರೂಪ್ಯನು, ಆತನಲ್ಲಿರುವಂತ ಆತ್ಮಿಕ ಗುಣಗಳನ್ನು, ಕ್ರಿಸ್ತನ ಸಾರೂಪ್ಯ ಅಂದ್ರೆ ಪ್ರತಿ ದಿನವೂ ನಾವು ಆತ್ಮಿಕ ಫಲಗಳಲ್ಲಿ ದಿನ ಭಕ್ತಿ ವೃದ್ಧಿ ಮಾಡ್ಕೊಂತ ನೀತಿಯುತವಾಗಿ ಬದುಕಬೇಕು. ಇದನ್ನ ನಾವು ಸಂಪೂರ್ಣವಾಗಿ ಧರಿಸ್ಕೊಳ್ಬೇಕು ಅಂದ್ರೆ ಆಗ ನಾವು ಕ್ರಿಸ್ತನ ಸಾರೂಪ್ಯವನ್ನು ಪಡ್ಕೊಂತೀವಿ. ನಮಗೆ ಇದ್ರ ಬಗ್ಗೆದಲ್ಲಿ ತುಂಬಾ ಪಾಠ ಮಾಡಿದ್ರು ನವೀನ್ ಬ್ರದರ್ ಅವರು. ಹೇಳ್ತಾ ಇದ್ದಾರೆ, ಯಾವಾಗಲೂ ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ನಾವು ಹೇಗೆ ಕ್ರಿಸ್ತನ ಸಾರೂಪ್ಯವನ್ನು ಪಡ್ಕೊಬೇಕಂದ್ರೆ, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ನಾವು ಹೋಗ್ತಾ ಇದ್ದಾಗ ಕ್ರಿಸ್ತನ ಸಾರೂಪ್ಯವನ್ನು ಪಡ್ಕೊಳಕ್ಕೆ ಸಾಧ್ಯ. ಅಂದ್ರೆ ದಿನ ನಾವು ವಾಕ್ಯದಲ್ಲಿ ಬೆಳೀತಾ ಭಕ್ತಿಯಲ್ಲಿ ಭಕ್ತಿ ಮಾರ್ಗದಲ್ಲಿ ಬೆಳೀತಾ ವಾಕ್ಯಾನುಸಾರವಾಗಿ ಜೀವಿಸ್ತಾ, ವಾಕ್ಯಕ್ಕನುಸಾರವಾಗಿ ಜೀವಿಸುವಾಗ ನಿಮ್ಮಲ್ಲಿ ಎಲ್ಲ ಆತ್ಮನ ಫಲಗಳು ಇರುತ್ತೆ ತಾನೆ? ಆತ್ಮನ ಫಲಗಳು ಯಾವುದು ಅಂತ ಗೊತ್ತಲ್ಲ? ಗಲಾತ್ಯ 5ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ನಾವು ನೋಡುವಾಗ ಆತ್ಮನ ಫಲಗಳು ಇರ್ತವೆ.
5:22 ನಮಗೆ ಆತ್ಮಿಕ ಫಲಗಳು ಸಿಗುತ್ತೆ. ಆತ್ಮನ ಫಲಗಳನ್ನು ನಾವು ದಿನೇ ದಿನ ಅಭಿವೃದ್ಧಿ ಆದಾಗ ನಾವು ಕ್ರಿಸ್ತನ ಸಂಪೂರ್ಣ ಸಾರೂಪ್ಯವನ್ನು ನಾವು ಪಡೆದುಕೊಳ್ಬಹುದು. ಆ ಸಾರೂಪ್ಯ ಬರುವವರೆಗೂ ಸಹ ಇಲ್ಲಿ ಪೌಲನು ಮತ್ತೊಮ್ಮೆ ತಿರುಗಿ ಪ್ರಸವ ವೇದನೆ ಪಡ್ತಾನಂತೆ. ಯಾಕೆ? ಕಳ್ಳ ಬೋಧಕರು, ಸುಳ್ಳು ಬೋಧಕರ ಮಾತುಗಳು ಜಾಸ್ತಿ ಇರುತ್ತೆ. ಈ ಮಾತುಗಳನ್ನು ಕೇಳಿ ಎಲ್ಲಿ ದಾರಿ ತಪ್ಪಿ ಹೋಗ್ತಾರೋ, ನಾನು ಬೋಧಿಸಿದ ಬೋಧನೆಗಳನ್ನು ನೀವು ಕೇಳಿ ಅದ್ರ ಪ್ರಕಾರ ನಡ್ಕೊಬೇಕು ಅಂತ ಕೇಳ್ತಾನೆ. ಯಾಕಂದ್ರೆ ಆ ಕಾಲದಲ್ಲಿ 1ನೇ ಶತಮಾನದಲ್ಲೇ ಸುಳ್ಳು ಬೋಧಕರು, ಸುಳ್ಳು ಪ್ರವಾದಿಗಳು ಇದ್ದಿದ್ರು. ಅವರು ಆಡುವ ಮಾತುಗಳನ್ನು ಕೇಳಿ ಎಲ್ಲಿ ಶಿಷ್ಯರು ದಾರಿ ತಪ್ಪಿ ಹೋಗ್ತಾರೋ, ಮಕ್ಕಳು ದಾರಿ ತಪ್ಪಿ ಹೋಗ್ತಾರೋ ಅಂತ ಹೇಳಿ ಅವರು ತಿರುಗಿ ಪ್ರಸವ ವೇದನೆ ಪಡ್ತಾ ಇದ್ರಂತೆ. ಕ್ರಿಸ್ತನ ಸ್ವರೂಪ್ಯ ಬರುವವರೆಗೂ ತಿರುಗಿ ಪ್ರಸವ ವೇದನೆ ಪಡ್ತಾ ಇದ್ದೀನಿ ಅಂತ ಇಲ್ಲಿ ಪೌಲರು ಹೇಳ್ತಾರೆ. ಅಂದ್ರೆ ಅವರು ಹೆರದ ಗರ್ಭವಾದರೂ ಹೆತ್ತ ಗರ್ಭವೇ ಸರಿ. ಯಾಕಂದ್ರೆ ಆತ್ಮಿಕವಾಗಿ ಹೆರುವುದು ತುಂಬಾ ಕಷ್ಟ ಪ್ರಿಯರೇ. ಭೌತಿಕವಾಗಿ ದೇವರು ಗರ್ಭಫಲ ಎಲ್ಲರಿಗೂ ಕೊಡ್ತಾರೆ. ಹೆಚ್ಚು ಕಮ್ಮಿ 100ರಲ್ಲಿ 90 ಭಾಗ ಗರ್ಭಫಲವನ್ನು ಹೊಂದಿದವರೇ ಇದ್ದೀವಿ ಪ್ರಪಂಚದಲ್ಲಿ. ಆದ್ರೆ ಆತ್ಮಿಕವಾದ ಗರ್ಭಫಲವನ್ನು ಧರಿಸಿಕೊಳ್ಳುವುದು ತುಂಬಾ ಕಷ್ಟ ಪ್ರಿಯರೇ. ಅವರ ಒಂದು ಸಭೆ ಪಾಲಕನಾಗಿ ಎಷ್ಟು ಕಷ್ಟ ಅನುಭವಿಸ್ತಾರೆ ಅಂದ್ರೆ, ಮಕ್ಕಳು ನಾವು ಸಭೆಗೆ ಬಂದು ನಾವು ವಿಶ್ವಾಸಿಗಳಾಗಿ ದೀಕ್ಷಾ ಸ್ನಾನ ತಕೊಂಡು ದೇವರಲ್ಲಿ ನೆಲೆ ನಿಲ್ತೀವಿ, ಸಭೆಯಲ್ಲಿ ಸೇರ್ಕೊಳ್ತೀವಿ. ಆದ್ರೆ ಆ ಸಭೆಯಲ್ಲಿ ಬಂದ ಮೇಲೆ ಆ ಸಭೆಯಲ್ಲಿ ನಾವು ಯಾವ ರೀತಿ ನಡ್ಕೊಂತ ಇದ್ದೀವೋ, ವಾಕ್ಯಾನುಸಾರವಾಗಿ ಬೆಳೀತಾ ಇದ್ದೀವೋ, ಅಥವಾ ನೀವು ಕೇಳಿ ಈ ಕಿವಿಯಲ್ಲಿ ಬಿಟ್ಟು ತೀಟೆ ಕಿವಿಗಳಾಗಿ ಹೋಗ್ತಾ ಇದ್ದೀವೋ, ನಮ್ಮ ನಡವಳಿಕೆಯಲ್ಲಿ ಚೇಂಜ್ ಆಗಿದೀವೋ, ನಮ್ಮ ಕ್ರಿಯೆಗಳಲ್ಲಿ ಚೇಂಜ್ ಆಗಿದೀವೋ ಇಲ್ಲ ಅಂತ ಎಷ್ಟೊಂದು ಆತ್ಮಿಕ ತಂದೆ ತಾಯಿಗಳು ಎಷ್ಟೊಂದು ಶ್ರಮ ಪಡ್ತಾರೆ ನಮ್ಮನ್ನ ಬೆಳೆಸ್ಕೊಳ್ಳಿಕ್ಕೆ. ಅಂದ್ರೆ ಅವರ ಜೊತೆಯಲ್ಲಿದ್ದು ಒಮ್ಮೆ ನೀವು ನೋಡಿದಾಗ ಗೊತ್ತಾಗುತ್ತೆ. ಅದೇ ಒಂದು ಭಾರ ಹೊತ್ಕೊಂಡು ಇವತ್ತು ನಾವು ಪೌಲರಾಗಿರ್ಲಿ, ಪೇತ್ರನಾಗಿರ್ಲಿ ನಾವು ನೋಡಿಲ್ಲ. 1ನೇ ಶತಮಾನದಲ್ಲಿ ಪಟ್ಟ ಪಾಡುಗಳು ನಾವು ಬೈಬಲ್ ಗ್ರಂಥದಲ್ಲಿ ಓದಿ ನಂಬ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಸಹ ನಾವು ಅನೇಕ ಸೇವಕರನ್ನು ನೋಡ್ಬೋದು. ಆತ್ಮಿಕ ತಂದೆಯಾಗಿ ಅವರು ಸಭೆಯನ್ನು ಕಟ್ಟುವುದರಲ್ಲಿ ನೋಡಿ, ಈಗ ನಮ್ಮ ರಾಮಣ್ಣವರು ಅವ್ರ ಕುಟುಂಬವನ್ನು ತಕೊಂಡ್ಕೊಂಡಾಗ ಇಡೀ ಕರ್ನಾಟಕದಲ್ಲಿ ಅವ್ರ ಜೊತೆಗೆ ಅನೇಕ ದೇವ ಸೇವಕರು ಕೈ ಜೋಡಿಸ್ತಾ ಇದ್ದಾರೆ. ಯಾಕಂದ್ರೆ ಸತ್ಯ ಸುವಾರ್ತೆ ನಡೆಸ್ತಾ ಇದ್ದಾರೆ, ಆತ್ಮಿಕವಾಗಿ ಪ್ರತಿಯೊಬ್ಬರನ್ನ ಬಲಗೊಳಿಸ್ತಾ ಇದ್ದಾರೆ. ಎಲ್ಲರೂ ಸಹ ನಮ್ಮನ್ನು ಆತ್ಮಿಕ ರೀತಿಯಲ್ಲಿ ಮಕ್ಕಳನ್ನಾಗಿ ಪಡ್ಕೊಂಡು ಅವರನ್ನ ಸಾಕಿ ಸಲ್ತಾ ಇದ್ದಾರೆ. ಇಲ್ಲಿ ಸಹ ಪೌಲನು ಏನ್ ಮಾಡ್ತಾ ಇದ್ದಾರೆ, ಅವರನ್ನು ಶಿಷ್ಯರನ್ನು, ಅವರ ಮಕ್ಕಳನ್ನು, ಸುವಾರ್ತೆಯಿಂದ ಪಡೆದ ಮಕ್ಕಳನ್ನು ಕ್ರಿಸ್ತನ ಸ್ವರೂಪ ಬರೋವರೆಗೂ ಮತ್ತೆ ಪ್ರಸವ ವೇದನೆಯಿಂದ ನಾನು ಅನುಭವಿಸ್ತಾ ಇದ್ದೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಕ್ರಿಸ್ತನ ಸಾರೂಪ್ಯವನ್ನು ನಾವು ಪ್ರತಿಯೊಬ್ರು ಪಡ್ಕೊಳ್ಬೇಕು. ಆಗಲೇ ನಮ್ಮ ಆತ್ಮಿಕ ತಂದೆ ತಾಯಿಗಳಿಗೆ ಸಮಾಧಾನ ಸಿಗೋದು. ಅವರು ಪ್ರಸವ ವೇದನೆ ಅನುಭವಿಸದೆ ಇರುವ ಹಾಗೆ ನಾವು ನಡ್ಕೊಬೇಕಾಗುತ್ತೆ. ಯಾಕಂದ್ರೆ ನಾವಿಲ್ಲಿ ಆತ್ಮಿಕವಾಗಿ ಬೆಳಿಬೇಕು, ಆತ್ಮಿಕವಾಗಿ ದೇವರ ವಾಕ್ಯಾನುಸಾರವಾಗಿ ಜೀವಿಸ್ಬೇಕು. ಇದನ್ನೇ ಲೂಕನು ಬರೆದ ಸುವಾರ್ತೆಯಲ್ಲಿ 11ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಯೇಸು ಸ್ವಾಮಿಯವರು ಹೇಳಿದ್ದು, ಮಕ್ಕಳು ಹೆತ್ತರು ಅಂತ ಧನ್ಯರು ಅಂತ ಅಲ್ಲಮ್ಮ. ಹಾಗಂದ್ರೆ ಯಾರು ದೇವರ ವಾಕ್ಯಾನುಸಾರವಾಗಿ ಜೀವಿಸ್ತಾರೋ ಅವರೇ ಧನ್ಯರು ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಹೆತ್ತವರು ಶ್ರೇಷ್ಠರಂತ ಅಲ್ಲ, ಹೆರದವರು ಶ್ರೇಷ್ಠರಲ್ಲ ಅಂತ ಅಲ್ಲ. ದೇವರ ದೃಷ್ಟಿಗೆ ಎಲ್ಲರೂ ಸರಿ ಸಮಾನರೇ. ಆತ್ಮಿಕವಾಗಿ ನಮಗೆ ಮಕ್ಕಳು ಇಲ್ಲದೆ ಹೋದ್ರು ಪ್ರಪಂಚದಲ್ಲಿ ಅನೇಕ ಮಕ್ಕಳಿದ್ದಾರೆ. ಅವರನ್ನ ನಾವು ಸುವಾರ್ತೆ ಮೂಲಕವಾಗಿ ಅವರನ್ನ ಪಡ್ಕೊಂಡು ಆತ್ಮಿಕ ರೀತಿಯಿಂದ ಸತ್ಯಕ್ಕೆ ತಕ್ಕಾಗಿ ಅವರನ್ನ ನಡೆಸಿದಾಗ ದೇವರಿಗೆ ನಾವು ಹೆತ್ತ ಗರ್ಭಗಳೇ ಆಗ್ತೀವಿ. ಯಾಕೆ ಅಂದ್ರೆ ಹೆತ್ತ ಗರ್ಭವು ಶ್ರೇಷ್ಠವೂ ಹೌದು, ಅದೇ ರೀತಿಯಾಗಿ ನಾವು ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಬೆಳೆಸದೆ ಹೋದಾಗ ಅದು ನಮಗೆ ದೌರ್ಭಾಗ್ಯವೂ ಹೌದು. ಹಾಗಾಗಿ ನಮಗೆ ದೇವರು ಕೊಟ್ಟ ಗರ್ಭಫಲವನ್ನು ನಾವು ದೇವರಿಗಾಗಿ ಬೆಳೆಸೋಣ. ಯಾಕಂತ ಹೇಳಿದ್ರೆ ದೇವರ ವಾಕ್ಯದಲ್ಲಿ ಚಿಕ್ಕ ವಯಸ್ಸಿನಿಂದಲೇ ದೇವರ ಮಾರ್ಗದಲ್ಲಿ ಬೆಳೆಸರೆ ಖಂಡಿತವಾಗಿ ನಾವು ನೋಡ್ಬೋದು. ನಾವು ಸಾಮೂಹ್ಯನ ಒಂದೇ ವಾಕ್ಯವನ್ನು ನೋಡೋಣ. 1ನೇ ಅಧ್ಯಾಯ 1 ಸಾಮೂಹ್ಯಲ 1:20 ತೆಗೆದು ನೋಡ್ರಿ. ಹೆತ್ತ ಗರ್ಭ ಧನ್ಯವು ಹೇಗಾಗುತ್ತೆ ಅನ್ನೋದನ್ನು ನಾವು ಇಲ್ಲಿ ಇದ್ರಲ್ಲಿ ಒಂದು ವಾಕ್ಯದಿಂದ ನೋಡ್ಕೊಂಡು ಹೋಗೋಣ. 1 ಸಾಮೂಹ್ಯಲನು 1ನೇ ಅಧ್ಯಾಯ 20ನೇ ವಾಕ್ಯ. 1 ಸಾಮೂಹ್ಯಲ. ದಿನ ತುಂಬಿದ ಮೇಲೆ ಒಬ್ಬ ಮಗನನ್ನು ಎತ್ತಳು, ಯೆಹೋವನನ್ನು ಬೇಡಿ ಪಡೆದುಕೊಂಡನೆಂದು ಹೇಳಿ ಆ ಮಗುವಿಗೆ ಸಮುವೇಲನೆಂದು ಹೆಸರಿಟ್ಟಳು. ಎಲ್ಕಾನನು ಸಾಕು. ಇಲ್ಲಿ ನಾವು ಹನ್ನಳ ಬಗ್ಗೆದಲ್ಲಿ ನಮ್ಗೆ ಚೆನ್ನಾಗಿ ಗೊತ್ತಲ್ಲ. ಹನ್ನಳಿಗೆ ಮಕ್ಕಳಿರ್ಲಿಲ್ಲ, ಎಲ್ಕಾನು ಮತ್ತು ಅಣ್ಣಳಿಗೆ ಮಕ್ಕಳಿರ್ಲಿಲ್ಲ. ಹನ್ನಳು ಪ್ರತಿ ವರ್ಷನೂ ಅವರು ಏನ್ ಮಾಡ್ತಾ ಇದ್ರು, ಇದು ಯೆಹೋವನಿಗೆ ವಾರ್ಷಿಕ ಯಜ್ಞವನ್ನು ಅರ್ಪಿಸಕ್ಕೆ ಹೋದಾಗ ಪ್ರತಿಯೊಬ್ರು ಅಂದ್ರೆ ಎಲ್ಕಾನನಿಗೆ ಇನ್ನೊಂದು ಹೆಂಡತಿ ಇರ್ತಾರೆ, ಅವರಿಗೆ ಏನ್ ಮಾಡ್ತಾ ಇದ್ದಾರೆ, ಅವ್ರ ಮಕ್ಳಿರ್ತಾರೆ, ಅವರಿಗೆ
ಅವ್ರಿಗೆ ಎಷ್ಟು ಮಕ್ಳಿದಾರೋ ಅಷ್ಟು ಪಾಲನ್ನು ಕೊಡ್ತಾ ಇರ್ತಾರೆ ಎಲ್ಕನು. ಆವಾಗ ಎಲ್ಕನು ಆತರ ಮಾಡ್ತಾ ಇರುವಾಗ ಇವಳಿಗೆ ತುಂಬಾ ನೋವಾಗುತ್ತೆ. ಯಾರಿಗೆ? ಹನ್ನಾಳಿಗೆ, ನನಗೆ ಮಕ್ಳಿಲ್ಲ ಅಂತ ಹೇಳಿ. ಆಗ ಹನ್ನಾಳು ಅಳುವುದನ್ನು ನೋಡ್ಬಿಟ್ಟು ಊಟ ತಿಂಡಿಯನ್ನು ಬಿಟ್ಟು ಅಳ್ತಾ ಇರ್ತಾಳೆ. ಆಗ ಎಲ್ಕನ್ ಹೇಳ್ತಾನೆ, ನೀನ್ ಯಾಕೆ ಅಳ್ತೀಯ? 10 ಮಕ್ಕಳಿಗಿಂತನೂ ನಾನು ನಿನಗೆ ಮಗುವಾಗಿದ್ದೀನಲ್ಲ. ಅಂದ್ರೆ ತುಂಬಾ ಪ್ರೀತಿಸ್ತಾ ಇರ್ತಾನೆ ಅಣ್ಣನನ್ನು. ಆಗ ಅವಳಿಗೆ ಊಟ ಮಾಡಿ ಆದ್ರ ಮೇಲೆ ಅವಳು ಹೋಗಿ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾಳೆ. ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆ ಮಾಡ್ಕೊಂಡು ಬಂದಿರ್ತಾಳೆ, ನನಗೆ ಒಂದು ಗರ್ಭಫಲವನ್ನು ಕೊಡು, ಆ ಗರ್ಭಫಲವನ್ನು ಕೊಟ್ರೆ ನಿನಗಾಗಿ ನಾನು ಬೆಳೆಸ್ತೀನಿ ಅಂತ ಹೇಳಿ ಅಲ್ಲಿ ಪ್ರತಿಜ್ಞೆ ಮಾಡ್ಕೊಂಡು ಹೊತ್ತು ಬಂದಿರ್ತಾಳೆ. ಅದೇ ಇಲ್ಲಿ ನಾವು 20ನೇ ವಾಕ್ಯದಲ್ಲಿ ನೋಡ್ಬೋದು. ಅವಳು ಆ ರೀತಿ ಪ್ರಾರ್ಥನೆ ಮಾಡಿ ಬಂದಾಗಿಂದ ಸಮಾಧಾನದಿಂದ ಇರ್ತಾಳೆ. ಇಲ್ಲಿ ಯೆಹೋವನ ಅನುಗ್ರಹ ಆಕೆಯು ಇಲ್ಲಿ 19ನೇ ವಾಕ್ಯದಿಂದ ನೋಡೋಣ. ಅವರು ಮರುದಿನ ಬೆಳಗ್ಗೆ ಎದ್ದು ಯೆಹೋವನನ್ನು ಆರಾಧಿಸಿ ರಾಮದಲ್ಲಿದ್ದ ತಮ್ಮ ಮನೆಗೆ ಬಂದರು. ಎಲ್ಕಾನನು ತನ್ನ ಹೆಂಡತಿಯಾದ ಹನ್ನಳನ್ನು ಕೂಡಲು ಆಕೆಯು ಯೆಹೋವನ ಅನುಗ್ರಹದಿಂದ ಗರ್ಭಿಣಿಯಾಗಿ ದಿನ ತುಂಬಿದ ಮೇಲೆ ಒಬ್ಬ ಮಗನನ್ನು ಹೆತ್ತಳು. ಯೆಹೋವನನ್ನು ಬೇಡಿಕೊಂಡಿದ್ದರಿಂದ ಕೊಂಡೆನೆಂದು ಹೇಳಿ ಆ ಮಗನಿಗೆ ಸಾಮುವೇಲನೆಂದು ಹೆಸರಿಟ್ಟಳು. ನಾವು ಸಮುವೇಲನನ್ನು ನಾವು ನೋಡ್ತೀವಿ. ಎಷ್ಟು ಚಿಕ್ಕ ವಯಸ್ಸಿನಿಂದಲೇ ದೇವರಲ್ಲಿ ಭಯಭಕ್ತಿಯಿಂದ ಬೆಳೆದು ಅವನು ದೊಡ್ಡ ಪ್ರವಾದಿಗಳಿಗೆ ಪ್ರವಾದಿಯಾಗಿ ಆತನನ್ನು ನೇಮಕ ಮಾಡ್ತಾರೆ ದೇವರು ಅಲ್ವಾ. ಅವನ್ ಪ್ರವಾದಿಗಳನ್ನು ಆಯ್ಕೆ ಮಾಡ್ಕೊಳ್ಲಿಕ್ಕೆ, ಅಭಿಷೇಕ ಮಾಡ್ಲಿಕ್ಕೆ, ರಾಜರನ್ನು ಅಭಿಷೇಕ ಮಾಡ್ಲಿಕ್ಕೆ ಎಲ್ಲದಕ್ಕೂ ಯಾರನ್ನು ಉಪಯೋಗಿಸ್ತಾ ಇದ್ದಾರೆ ದೇವರು? ಸಮುವೇಲನನ್ನು ನಾವು ನೋಡ್ಬೋದಲ್ವಾ. 1 ಅರಸು 2 ಅರಸದಲ್ಲೆಲ್ಲ ಸಮುವೇಲನ ಪಾತ್ರವನ್ನು ನಾವು ನೋಡ್ತೀವಿ. ದಾವಿದನಿಗೆ ಅಭಿಷೇಕ ಮಾಡಿದವರು ಸಮುವೇಲನೇ, ಅದೇ ರೀತಿ ಸೌಲನಿಗೆ ಅಭಿಷೇಕ ಮಾಡಿದವ್ರೆ ಸಮುವೇಲನನ್ನು ದೇವರು ಚಿಕ್ಕ ವಯಸ್ಸಿನಿಂದಲೂ ಆತನು ದೇವರ ಕಾರ್ಯಕ್ಕಾಗಿ ಹನ್ನಳು ಬಿಡ್ತಾಳೆ. ಮಲೆ ಕುಡಿಯುವುದನ್ನು ಬಿಟ್ಟ ಮೇಲೆ ತಕೊಂಡೋಗಿ ದೇವರ ಸನ್ನಿಧಿಯಲ್ಲಿ ಬಿಡಿಸ್ತಾಳೆ. ಆ ದೇವರ ಸನ್ನಿಧಿಯಲ್ಲಿ ಬಿಟ್ಟಿದ್ದ ಸಮುವೇಲನು ಅಲ್ಲಿ ಯಾಜಕರಾಗಿದ್ದವರು ತಪ್ಪು ದಾರಿಯಲ್ಲಿ ನಡೀತಿದ್ರು. ಅವನು ದೇವರ ಸೇವೆಯಲ್ಲಿ ಉನ್ನತವಾಗಿ ಬೆಳಿತಾನೆ. ದೇವರ ಅವನನ್ನು ಉನ್ನತವಾಗಿ ತನ್ನ ಸೇವೆಗಾಗಿ ಸ್ವೀಕಾರ ಮಾಡ್ತಾರೆ. ಅಂದ್ರೆ ಅದು ಹೆತ್ತ ಗರ್ಭ ಧನ್ಯವು. ಯಾಕಂದ್ರೆ ಅಂತ ಒಂದು ಮಕ್ಕಳನ್ನು ನಾವು ಬೆಳೆಸ್ಬೇಕು. ಅದೇ ರೀತಿಯಾಗಿ ಪ್ರತಿ ತಂದೆ ತಾಯಿನೂ ಮಕ್ಕಳನ್ನು ದೇವರಿಗಾಗಿ ಬೆಳೆಸ್ಬೇಕು. ಆಗ ಹೆತ್ತ ಗರ್ಭ ಧನ್ಯವಾಗುತ್ತೆ. ಹೆರದ ಗರ್ಭ ನಮಗೆ ಮಕ್ಕಳಿಲ್ಲ ಅಂದ್ರೆ ಅವರು ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಪ್ರಪಂಚದಲ್ಲಿ ಅನೇಕ ಮಕ್ಕಳಿದ್ದಾರೆ. ಅವರನ್ನು ದೇವರ ಮಾರ್ಗದಲ್ಲಿ ಸುವಾರ್ತೆ ಮೂಲಕ ಪಡೆದ್ರೆ ನಾವು ಸಹ ಹೆತ್ತ ಗರ್ಭವೇ ಆಗ್ತೇವೆ. ಹಾಗಾಗಿ ಇಲ್ಲಿ ದೇವರು ಹೊತ್ತ ಗರ್ಭವು ಧನ್ಯವು, ಹೊರದ ಗರ್ಭವು ಧನ್ಯವು ಅಂದಾಗ ಹೊತ್ತ ಗರ್ಭವೂ ಧನ್ಯವೇ, ಹೊರದ ಗರ್ಭವೂ ಧನ್ಯವೇ. ಆದ್ರೆ ವಾಕ್ಯಾನುಸಾರವಾಗಿ ನಾವು ಜೀವಿಸ್ಬೇಕು. ನಮಗೆ ಕೊಟ್ಟ ಗರ್ಭಫಲವನ್ನು ದೇವರಿಗಾಗಿ ಬೆಳೆಸಬೇಕು ಅನ್ನೋದು ಈ ಪಾಠದ ಸಾರಾಂಶ. ಇಲ್ಲಿವರೆಗೂ ನೀವು ವಾಕ್ಯವನ್ನು ಕೇಳಿದ್ದೀರಾ. ಆ ವಾಕ್ಯವು ಅರ್ಥ ಆಗದೆ ಇದ್ರೆ ಮತ್ತೊಮ್ಮೆ ನೋಡ್ರಿ. ಖಂಡಿತವಾಗಿ ಈ ಪಾಠದ ಮೂಲಕವಾಗಿ ಎಷ್ಟೇ ಜನ ನಮಗೆ ಮಕ್ಕಳಿಲ್ಲ ಅಂತ ಕುರುಗೋರಿದಾರಲ್ಲ, ಖಂಡಿತ ಕುರುಗುವ ಅವಶ್ಯಕತೆ ಇಲ್ಲ. ದೇವ್ರು ಹೇಳಿದ್ದಾನೆ, ಹೆರದ ಗರ್ಭವು ಧನ್ಯವೇ. ಆದ್ರೆ ಅವರು ಆತ್ಮಿಕವಾಗಿ ಮಕ್ಕಳನ್ನು ನಮಗೆ ಉದಾಹರಣೆ ತೋರಿಸಿದ್ದಾರೆ. ಆತ್ಮಿಕ ಮಕ್ಕಳನ್ನು ಬೆಳೆಸಿ ಅವರನ್ನು ನಮ್ಮ ಗರ್ಭದಲ್ಲಿ ಬೆಳೆಸಿದ ಹಾಗೆ ಅವರನ್ನು ಆತ್ಮಿಕ ರೀತಿಯಿಂದ ಬೆಳೆಸಿದಾಗ ದೇವರು ಅದು ಶ್ರೇಷ್ಠವಾಗಿ ಕಾಣ್ತಾರೆ. ಹಾಗಾಗಿ ಇವತ್ತಿನಿಂದ ಯಾರಾದ್ರೂ ಮಕ್ಕಳಿಲ್ಲ ಅಂದ್ರೆ ಖಂಡಿತವಾಗಿ ದೇವರು ತಕ್ಕ ಕಾಲದಲ್ಲಿ ಅವರಿಗೆ ಗರ್ಭಫಲ ಕೊಡೋಕೆ ಗರ್ಭ ತೆರೆಯುವವನು ಅವನೇ, ಗರ್ಭ ಕಟ್ಟುವವನು ಆತನೇ, ಗರ್ಭವನ್ನು ಮುಚ್ಚುವವನು ಆತನೇ. ಹಾಗಾಗಿ ದೇವರ ಮೇಲೆ ಭರವಸೆ ಇರಬೇಕು. ಸತ್ಕಾರ್ಯದಲ್ಲಿ ನಾವು ಸನ್ಮಾರ್ಗದಲ್ಲಿ ಬದುಕಬೇಕು, ನೀತಿವಂತರಾಗಿರ್ಬೇಕು, ನಂಬಿಕಸ್ಥರಾಗಿರ್ಬೇಕು. ದೇವರಲ್ಲಿ ನಿರೀಕ್ಷೆ ಇಟ್ಕೊಂಡ್ರೆ ಒಂದಲ್ಲ ಒಂದಿನ ನಮ್ಗೆ ಕೊಡಬಹುದು. ಕೊಡದೆ ಹೋದ್ರು ಸಹ ನಾವು ಅನೇಕ ಮಕ್ಕಳಿದ್ದಾರೆ, ಅವರನ್ನು ದೇವರ ಮಾರ್ಗದಲ್ಲಿ ಬೆಳೆಸಿದ್ರೆ, ಸುವಾರ್ತೆ ಮೂಲಕ ಮಕ್ಕಳನ್ನು ಪಡೆದ್ರೆ ನಮ್ಮ ಗರ್ಭವು ಧನ್ಯ ಆಗುತ್ತೆ. ಹಾಗಾಗಿ ಈ ಪಾಠದ ಮೂಲಕ ಪ್ರತಿಯೊಬ್ಬರನ್ನು ನಾನು ಪ್ರಾರ್ಥಿಸುವುದೇನಂದ್ರೆ, ಪ್ರತಿಯೊಬ್ಬರ ಗರ್ಭವು ಧನ್ಯ ಆಗ್ಬೇಕು ಅಂತ ಹೇಳಿದ್ರೆ ನಾವು ವಾಕ್ಯಾನುಸಾರವಾಗಿ ನಾವು ಜೀವಿಸ್ಬೇಕು. ನಮಗೆ ಕೊಟ್ಟಂತ ಗರ್ಭಫಲವನ್ನು ಸಹ ವಾಕ್ಯಾನುಸಾರವಾಗಿ ಬದುಕಿಸ್ಬೇಕು, ಅದನ್ನು ನಡೆಸ್ಬೇಕು ಅಂತ ಹೇಳ್ತಾ ಇವತ್ತಿನ ಪಾಠವು ದೇವರು ನಮ್ಮನ್ನು ಆಶ್ರಯಿಸ್ಲಿ ಅಂತ ಹೇಳ್ತಾ ಕಣ್ಮುಚ್ಚಿ ಚಿಕ್ಕ ಪ್ರಾರ್ಥನೆಯೊಂದಿಗೆ ಮುಗಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ, ಮಹಿಮೆ ಆಗಲಿ. ಅಪ್ಪ ತಂದೆಯೇ, ವಿಶೇಷವಾಗಿ ಈ ಮುಂಜಾನೆಯ ಸಮಯದಲ್ಲಿ ಕರ್ತನೆ ಕೂಡಿ ಬಂದಿರುವ ಎಲ್ಲಾ ನಿನ್ನ ಮಕ್ಕಳಿಗೋಸ್ಕರ ಪ್ರಾರ್ಥಿಸುತ್ತೇನೆ ರಾಜ. ಎಲ್ಲರೂ ಬಂದು ಕರ್ತನೆ ವಾಕ್ಯವನ್ನು ಕೇಳುವಂತವರಾಗಿ ಅವರನ್ನು ನೀನು ಅಪ್ಪ ಅವರ ಸಂಗಡದಲ್ಲಿ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಎಷ್ಟೋ ಜನರು ಸತ್ಯ ಸುವಾರ್ತೆಯಿಂದ ದೂರವಾಗಿ ಹೋಗಿದ್ದಾರಪ್ಪ. ಆದರೂ ಈ ಚಿಕ್ಕ ಹಿಂಡಾದ ನಮಗೆ
ಪ್ರತಿನಿತ್ಯವೂ ಒಬ್ಬೊಬ್ಬ ದೇವ ಸೇವಕರ ಮೂಲಕದಿಂದ ಎಚ್ಚರಿಸ್ತಾ ಇದ್ದೀಯಾ, ನಮ್ಮನ್ನು ಆಧರಿಸ್ತಾ ಇದ್ದೀಯ ತಂದೆಯೇ. ಅದಕ್ಕಾಗಿ ನನಗೆ ಸ್ತೋತ್ರ ಅಪ್ಪ ತಂದೆಯೇ. ನಮ್ಮನ್ನು ಕರ್ತನೆ ಇಲ್ಲಿವರೆಗೆ ವಾಕ್ಯಗಳಿಂದ ಕರ್ತನೆ ನನ್ನ ಬಾಯಿ ಮೂಲಕವಾಗಿ ನೀನೇ ಮಾತನಾಡಿದ್ದು ಅದನ್ನು ಮಕ್ಕಳಿಗೆ ಅರ್ಥವಾಗುವ ರೀತಿಯಿಂದ ತಿಳಿಸಿದ್ದೀಯೇ ಎಂದು ನಾನು ನಂಬುತ್ತೇನೆ ಕರ್ತನೆ ನನ್ನನ್ನು ತಗ್ಗಿಸಿಕೊಂಡು ನಿನ್ನ ನಾಮ ಒಂದನೇ ಹೆಚ್ಚಿಸಲು ಕರ್ತನೆ ನೀನು ಸರ್ವಂತರಾಮಿ ಕರ್ತನೆ ಪ್ರತಿ ಒಬ್ಬರ ಹೃದಯವನ್ನು ನೋಡುವನಾಗಿದ್ದೀಯಪ್ಪ. ಕೂಟದಲ್ಲಿರುವ ಪ್ರತಿ ಒಬ್ಬೊಬ್ಬ ಮಕ್ಕಳ ಯಾತನೆಗಳಿರ್ಬಹುದು, ನೋವಲ್ಲಿರ್ಬಹುದು, ಬಾಧೆಯಲ್ಲಿರ್ಬಹುದು ಕರ್ತನೆ. ಆದ್ರೆ ಆತ್ಮಿಕವಾಗಿ ದಿನ ಭಕ್ತಿ ವೃದ್ಧಿ ಆಗ್ತಾ ಕರ್ತನೆ ಅವರ ಸಂಗಡದಲ್ಲಿ ಇದ್ದು ನೀನು ಅವರಿಂದ ಅನೇಕ ಸುವಾರ್ಥ ಕಾರ್ಯಗಳಲ್ಲಿ ಅವರನ್ನು ಭಾಗಿಯನ್ನಾಗಿ ಮಾಡಿಕೊಂಡು ನಿನ್ನ ಕಾರ್ಯದಲ್ಲಿ ನಿತ್ಯವೂ ನಿರಂತರವಾಗಿರುವಂತೆ ಒಬ್ಬೊಬ್ಬರನ್ನು ಆಶ್ವಾಸ ಬಲಪಡಿಸು ಈ ಸಮಯದಲ್ಲಿ ಕರ್ತನೆ ದಿನನಿತ್ಯ ವಾಕ್ಯ ಸಂದೇಶವನ್ನು ಕೊಟ್ಟು ನಮ್ಮನ್ನು ಬಲಪಡಿಸುವ ಎಲ್ಲಾ ದೇವ ಸೇವಕರನ್ನು ನೆನಪು ಮಾಡಿಕೊಳ್ಳುತ್ತಿದ್ದೇನೆ. ರಾಮಣ್ಣರನ್ನು, ಇಮ್ಮಾನುವೇಲ್ ಅಣ್ಣರನ್ನು, ಜ್ಞಾನ ರಂಜಿ ಬ್ರದರ್, ಜೀವಲ್ ಅಣ್ಣನವರು, ನವೀನ್ ರಾಜ್ ಬ್ರದರು, ಮನೋಜ್ ಬ್ರದರು, ವಿಲ್ಸನ್ ಬ್ರದರು, ಮಂಜುನಾಥ್ ಬ್ರದರು, ಗಂಗಾಧರ್ ಬ್ರದರು, ಹರೀಶ್ ಬ್ರದರ್, ಪ್ರತಿ ಒಬ್ಬೊಬ್ಬರನ್ನು ನಾನು ನೆನಪು ಮಾಡಿಕೊಳ್ತಾ ಇದ್ದೀನಪ್ಪ. ಪ್ರತಿ ಒಬ್ಬೊಬ್ಬರನ್ನು ಆಶೀರ್ವದಿಸು, ಬಲಪಡಿಸು ಅವರ ಮೂಲಕವಾಗಿ ನಮಗೆ ದಿನನಿತ್ಯ ನೀವು ಗುಣಪಾಠಗಳನ್ನು ತಿಳಿಸಿಕೊಡುವುದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತಾ ನನಗೆ ಈ ಸಣ್ಣ ಒಂದು ಅವಕಾಶವನ್ನು ಕೊಟ್ಟು ದೇವರ ಸೇವೆಯಲ್ಲಿ ನನ್ನನ್ನು ಪಾಲ್ಗೊಳ್ಳುವಂತೆ ಕೃಪೆ ಕೊಟ್ಟಂತ ನಿಮಗೆ ವಂದಿಸುತ್ತಾ ಮತ್ತು ಸಭೆಗೂ ಮತ್ತು ಅಣ್ಣನವರಿಗೂ ವಂದಿಸುತ್ತಾ ತಂದೆಯೇ ಪ್ರತಿ ಒಂದು ವಿಷಯದಲ್ಲಿಯೂ ನೀವೇ ಜೊತೆ ಇದ್ದು ಎಲ್ಲರನ್ನು ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ. ಅದೇ ರೀತಿ ಅಣ್ಣನವರು ಈ ದಿನ ಚಿತ್ರದುರ್ಗಕ್ಕೆ ನಿನ್ನ ಸೇವೆ ನಿಮಿತ್ತವಾಗಿ ಬಂದ ಅಪವಾದಕ್ಕಾಗಿ ಕೋರ್ಟಿಗೆ ಪ್ರತಿ ತಿಂಗಳು ಹೋಗುವಂತೆ ಈ ದಿನ ಕೋರ್ಟಿಗೆ ಹೋಗ್ತಾ ಇದ್ದಾರೆ. ಅದು ನಿನ್ನ ನಿಮಿತ್ತವಾಗಿ ಹೋಗ್ತಾ ಇರುವ ನಿನ್ನ ಮಗನ ಜೊತೆಲಿದ್ದು ಅವರ ಸಂಗಡ ಇದ್ದು ನಡೆಸಿಕೊಡು ಕರ್ತನೆ. ಅದೇ ರೀತಿಯಾಗಿ ತಂದೆಯೇ ನಾಳೆ ನಡೆಯುವಂತ ಬೀದರ್ ಕೂಟಕ್ಕಾಗಿ ಪ್ರಾರ್ಥಿಸುತ್ತೇನಪ್ಪ. ಬೀದರ್ನಲ್ಲಿ ನಿನ್ನ ಮಕ್ಕಳು ಕಷ್ಟಪಟ್ಟು ಸೇವೆ ಮಾಡುತ್ತಿದ್ದಾರಪ್ಪ, ಸತ್ಯವನ್ನು ಎಲ್ಲರಿಗೂ ಬಿತ್ತುತ್ತಿದ್ದಾರಪ್ಪ. ಅಲ್ಲಿ ಅನೇಕರು ಬಂದು ಸುವಾರ್ತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಕೂಟದಲ್ಲಿ ಭಾಗವಹಿಸಿ ಸತ್ಯ ವಾಕ್ಯವನ್ನು ತಿಳಿದುಕೊಂಡು ಕರ್ತನೆ ಎಲ್ಲರೂ ಸಹ ನಿನ್ನ ಸುವಾರ್ತೆ ಕಾರ್ಯದಲ್ಲಿ ಹೆಚ್ಚಾಗಿ ಅಭಿವೃದ್ಧಿ ಹೊಂದುವಂತೆ ಕೃಪೆಯನ್ನು ಕರುಣಿಸು ಕರ್ತನೆ. ಅದೇ ರೀತಿಯಾಗಿ ಮುಂದಿನ ತಿಂಗಳು ನಡೆಯುವಂತ 18, 19, 20 ನಡೆಯುವಂತ 3 ದಿನದ ಸುವಾರ್ಥ ಕೂಟಗಳು, ಅದರಲ್ಲಿ ಕರ್ತನೆ ಅನೇಕರು ನಿನ್ನ ಮಕ್ಕಳು ಎಕ್ಸಾಮ್ ಅನ್ನು ಬರೆದು ಉನ್ನತ ರೀತಿಯಲ್ಲಿ ಪಾಸ್ ಆಗಿದ್ದಾರಪ್ಪ, ನಿನಗೆ ಸ್ತೋತ್ರ. ಅದೇ ರೀತಿಯಾಗಿ ಎಕ್ಸಾಮ್ ಬರೆದ ಎಲ್ಲಾ ಮಕ್ಕಳಿಗೆ ಒಂದು ಸುವರ್ಣ ಅವಕಾಶವನ್ನು ಮಾಡಿಕೊಟ್ಟಿದ್ದೀಯಪ್ಪ ಮಾತನಾಡಲು. 2 ದಿನಗಳ ಕಾಲ ನಿನ್ನ ವಾಕ್ಯಗಳನ್ನು ಸಾರುವಂತೆ ಅವರನ್ನು ಬೆಂಬಲಿಸು ಮತ್ತು ಅವರಿಗೆ ಕೃಪೆಯನ್ನು ನೀಡಿ ಎಲ್ಲರನ್ನೂ ತಯಾರಾಗಿ ಬಂದು ವಾಕ್ಯ ಸಾರುವಂತೆ, ಇನ್ನು ಹೆಚ್ಚಾಗಿ ದೇವರ ಸೇವೆಯಲ್ಲಿ ಭಾಗವಹಿಸುವಂತೆ ಕೃಪೆಯನ್ನು ಕರುಣಿಸಬೇಕಂತ ಪ್ರಾರ್ಥಿಸ್ತಾ, ಅದೇ ರೀತಿಯಾಗಿ ಮೇ ತಿಂಗಳಲ್ಲಿ ನಡೆಯುವ 11ನೇ ತಾರೀಕು ಎಕ್ಸಾಮಿಗಾಗಿ 12, 13 ನಡೆಯುವಂತ ಸೆಮಿನಾರ್ ಕೂಟಕ್ಕಾಗಿ ದೇವರು ಕೃಪೆಯನ್ನು ತೋರಿಸಿ ಅನೇಕ ರೀತಿಯಿಂದ ಅದಕ್ಕೆ ಬೇಕಾದ ಎಲ್ಲ ಸಹಾಯ ಹಸ್ತವನ್ನು ನೀಡಿ ನಾವು ದೇವ ಸೇವಕರೊಂದಿಗೆ ಸಂಪೂರ್ಣ ಹೃದಯದಿಂದ ಕೈ ಜೋಡಿಸುವಂತೆ ಕೃಪೆ ಕೊಡಬೇಕೆಂದು ಎಲ್ಲಾ ಕೂಟಗಳಿಗೋಸ್ಕರ ಪ್ರತಿನಿತ್ಯವೂ ಪ್ರಾರ್ಥಿಸುವ ನಿನ್ನ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇನೆ. ಎಲ್ಲಾ ಮಕ್ಕಳನ್ನು ಕರ್ತನೆ ನಿನ್ನ ಹಸ್ತಕ್ಕೆ ಒಪ್ಪಿಸುತ್ತಿದ್ದೇನೆ. ಎಲ್ಲ ಹೃದಯವನ್ನು ಬಲ್ಲಾತನು ನೀನಾಗಿದ್ದೀಯ. ಪ್ರತಿಯೊಬ್ಬರನ್ನು ಆಶೀರ್ವದಿಸು, ಕನಿಕರಿಸು. ಈ ಎಲ್ಲಾ ಪ್ರಾರ್ಥನೆ ವಿಜ್ಞಾಪನೆಯನ್ನು ಕೇಳಿ ನಮ್ಮನ್ನು ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ. ಇದೆಲ್ಲಾ ಪ್ರಾರ್ಥನೆಗಾಗಿ ಸ್ತೋತ್ರ ಹೇಳುತ್ತಾ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿ ಬಂದಿರುವೆ ನನ್ನ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮ ದೇವರ ಅನನ್ಯ ಸಹವಾಸವು ಎಂದೆಂದಿಗೂ ನಮ್ಮೊಂದಿಗೆ ನಿತ್ಯವೂ ನಿರಂತರವೂ ಇರಲಿ. ಆಮೇನ್. ಎಲ್ಲರಿಗೂ ವಂದನೆ. ಎಲ್ಲರಿಗೂ ವಂದನೆಗಳು.